ಡಾಕ್ಟರ್ ಶ್ರೀಧರ್ ಅವರೇ ನಮಸ್ಕಾರ. ನಮಸ್ಕಾರ. ಸತೀಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಶ್ರೀಧರ್ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ದಯಮಾಡಿ ಹೇಳಿ ವಿಚಾರನ. ನಮ್ಮ ಕುಟುಂಬ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆ, ಬಿದರಳ್ಳಿ ಗ್ರಾಮದಲ್ಲಿ ವಾಸಿಸ್ತಾ ಇದ್ದೀವಿ. ನಾವು 4 ಜನ ಅಣ್ತಮ್ಮಂದರು. ನಾನು ಶ್ರೀಧರು, ಇನ್ನೊಬ್ಬರು ಪ್ರಕಾಶ್ ಅಂತ ಹೇಳ್ಬಿಟ್ಟು, ಮತ್ತೊಬ್ಬರು ಸತೀಶ್ ಅಂತ, ಮತ್ತೊಬ್ಬರು ಶ್ರೀಪಾದ್ ಅಂತ ಹೇಳ್ಬಿಟ್ಟು. ಎಲ್ಲರೂ ಎಜುಕೇಟೆಡ್ಡು. ನಮಗೆ ಸುಮಾರು ಒಂದು 8 ಎಕರೆ ತರಿ ಜಮೀನು, 7 ಎಕರೆ ಖುಷ್ಕಿ ಜಮೀನಿದೆ. ಇಷ್ಟು ದಿನ ಆದ್ರೂ ನಾವು 4 ಜನ ಅಣ್ತಮ್ಮಂದ್ರೂ ಕೂಡು ಕುಟುಂಬದಲ್ಲಿದ್ದೀವಿ. ಇವತ್ತಿನ ತನಕನೂ ವಿಭಾಗ ಆಗಿಲ್ಲ. ಎಲ್ಲ ವ್ಯವಹಾರಗಳನ್ನು ಒಟ್ಟಲ್ಲಿ ನಡೆಸ್ತಾ ಇದ್ದೀವಿ. ಇದೇ ನಮ್ಮ ಹೆಮ್ಮೆಯ ವಿಷಯ. ತುಂಬ ಇವತ್ತಿನ ಕಾಲದಲ್ಲಿ ಕೂಡು ಕುಟುಂಬದಲ್ಲಿ ಜೀವನ ಮಾಡೋದು ನಮ್ಮ ಎಂಟೈರ್ ತಾಲೂಕಲ್ಲಿ ನಮ್ಮದೊಂದೇ ಫ್ಯಾಮಿಲಿ ಅನಿಸುತ್ತೆ. ಅದರ ಬಗ್ಗೆ ಬಹಳ ಹೆಮ್ಮೆ ಇದೆ. ಈ ನಮ್ಮ 15 ಎಕರೆ ಜಮೀನಲ್ಲಿ ಸಮಗ್ರ ಕೃಷಿ, ಎಲ್ಲ ರೀತಿ ಸುಮಾರು 4-6 ವಿಧವಾದ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಹೇಗೆ ಅಂತ ಹೇಳಿದ್ರೆ, ತರಿ ಜಮೀನಲ್ಲಿ ಭತ್ತ, ಕಬ್ಬು, ಬಾಳೆ, ತೆಂಗು ಹಾಗೂ ದನಗಳಿಗೆ ಬೇಕಾದಂಥ ಹುಲ್ಲು. ಖುಷ್ಕಿ ಜಮೀನಲ್ಲಿ ಹಿಪ್ಪನೇರಳೆ, ಭತ್ತನೂ ಎತ್ತು ನೀರಾವರಿನಲ್ಲಿ ಪಂಪ್ ಇಟ್ಕೊಂಡು ಲಿಫ್ಟ್ ಮಾಡ್ತೀವಿ, ಹಾಗೂ ಹುರುಳಿ ವಗೈರೆ ಮಳೆ ನೀರು ಆಶ್ರಯದಲ್ಲಿ ಬೆಳೀತಾ ಇದ್ದೀವಿ. ಭತ್ತದ ವ್ಯವಸಾಯಕ್ಕೆ ಬಂದರೆ ಸಣ್ಣ ಭತ್ತ ಆ್ಯಸ್ ವೆಲ್ ಆಸ್ ದೊಡ್ಡ ಭತ್ತ ಎರಡನ್ನೂ ಬೆಳಿತೀವಿ. ಸಣ್ಣ ಭತ್ತ ಯಾವುದು ಅಂದರೆ ಅಕ್ಷಯ ಮತ್ತು ಪದ್ಮಾವತಿ. ದಪ್ಪ ಭತ್ತದ ವೆರೈಟಿ ಜಯಾ ಕ್ರಾಸ್, ದಟ್ ಈಸ್ 837. ಇಳುವರಿ ಬಗ್ಗೆ ಮಾತಾಡೋಣ. ಭತ್ತದ್ದು ಅಂದರೆ ನಮ್ಮದು 1 ಎಕರೆ ಜಮೀನು 2 ಬೆಳೆ ಆಗುತ್ತೆ. ಅಂದರೆ ಹೈನು ಬೆಳೆ ಆ್ಯಸ್ ವೆಲ್ ಆಸ್ ಕಾರು ಭತ್ತ. ಹೈನು ಬೆಳೆಯಲ್ಲಿ ನಮಗೆ ಒಂದು 25 ಕ್ವಿಂಟಾಲ್ ಇಳುವರಿ ಬರುತ್ತೆ. ಕಾರು ಭತ್ತ 28ರಿಂದ 35 ಕ್ವಿಂಟಾಲ್ ಬರುತ್ತೆ. ಈ 35 ಕ್ವಿಂಟಾಲ್ 2023 ಜೂನ್ ತಿಂಗಳಲ್ಲಿ ರೆಕಾರ್ಡು, ಲೈಫ್ ಟೈಮ್ ಅಚೀವ್ಮೆಂಟ್. ಅದು 35 ಕ್ವಿಂಟಾಲ್ಸು ನಾವು ಯಾವತ್ತೂ ಬೆಳೆದಿರಲಿಲ್ಲ. ಅದು ಅಚೀವ್ಮೆಂಟು. ಅದಕ್ಕೆ ಕಾರಣ ಏನು ಅಂದರೆ, ಒಂಟಿ ಪೈರು ನಾಟಿ ಹಾಕ್ಸಿದ್ವಿ. ನಾಟಿ ಹಾಕಿಸುವಾಗ ನಮಗೆ ಒಳ್ಳೆ ಆಳುಗಳು ಸಿಕ್ಕಿದ್ರು, ಹೆಣ್ಣಾಳುಗಳು. ಪೈರನ್ನ ಹೊಡೆದು ಒಂದೊಂದೇ ಪೈರು ಹಾಕಿದರು. ಆದ್ದರಿಂದ ಏನಾಯಿತು, ತೆಂಡೆ ಚೆನ್ನಾಗಿ ಹೊಡೆದು ಇಳುವರಿ ಚೆನ್ನಾಗಿ ಬಂತು. ಹೈನು ಬೆಳೆಯಲ್ಲಿ ಇನ್ನೊಂದು 3 ಎಕರೆಯಲ್ಲಿ ನಾವು ಕೈ ನಾಟಿ ಹಾಕಿಸ್ತೀವಿ. ಅಲ್ಲಿ 25ರಿಂದ 30 ಕ್ವಿಂಟಾಲ್ ಇಳುವರಿ ಬರಲ್ಲ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಒಂದು 22ರಿಂದ 23 ಕ್ವಿಂಟಾಲ್ ಬರುತ್ತೆ. ಅಲ್ಲಿ ಕೈ ನಾಟಿನೂ ಹಾಕಿಸ್ತೀವಿ, ಡ್ರಮ್ ಸೀಡರ್ನೂ ಉಪಯೋಗಿಸ್ತಾ ಇದ್ದೀವಿ. ಈಗ 2-3 ವರ್ಷದಿಂದ ನಾಟಿ ಹಾಕೋದಕ್ಕೆ ಹೆಣ್ಣಾಳು ಅಭಾವ ಇರೋದರಿಂದ ಡ್ರಮ್ ಸೀಡರ್ ಟೆಕ್ನಿಕ್ಕು ಅಡಾಪ್ಟ್ ಮಾಡಿದ್ವಿ. ನಮ್ಮ ಅನುಭವ ಏನು ಅಂತ ಹೇಳಿದ್ರೆ, ಇಳುವರಿ ಬಗ್ಗೆ 1ರಿಂದ 2 ಕ್ವಿಂಟಾಲ್ ವ್ಯತ್ಯಾಸ ಬರುತ್ತೆ. ನಾವು ಕೈ ನಾಟಿ ಹಾಕಿಸಿದಾಗ ಈ ಜಮೀನಲ್ಲಿ ಒಂದು 3 ಎಕರೆನಲ್ಲಿ 22ರಿಂದ 23 ಕ್ವಿಂಟಾಲ್ ಇಳುವರಿ ಬರ್ತಿತ್ತು. ಡ್ರಮ್ ಸೀಡರ್ ಹಾಕಿದ್ರೆ ಒಂದು 20ರಿಂದ 22 ಕ್ವಿಂಟಾಲ್ ಬರುತ್ತೆ. ಬಟ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಹೆಣ್ಣಾಳುಗಳ ಮರ್ಜಿನಲ್ಲಿ ನಾವು ಇರೋ ಹಾಗಿಲ್ಲ. ಯಾಕೆಂದರೆ ಇವತ್ತಿನ ಟೈಮಲ್ಲಿ ಹಳ್ಳಿ ಕಡೆ ಏನಾಗುತ್ತೆ ಅಂದರೆ, ಹೆಣ್ಣಾಳುಗಳು ಸಿಗೋದೇ ಇಲ್ಲ. ಅಪಾಯಿಂಟ್ಮೆಂಟ್ ತೊಗೋಬೇಕು, ನಾಟಿ ಯಾವತ್ತು ಅಂತ ಹೇಳ್ಬಿಟ್ಟು. ಅಪಾಯಿಂಟ್ಮೆಂಟ್ ಫಿಕ್ಸ್ ಆದ್ರೂ ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ನಾವೆಲ್ಲ ರೆಡಿ ಮಾಡ್ಕೊಂಡು ಕೂತಿರ್ತೀವಿ, ಹೆಣ್ಣಾಳುಗಳೇ ಬರಲ್ಲ. ಈ ಡ್ರಮ್ ಸೀಡರ್ ಆದರೆ ಎಷ್ಟೆಷ್ಟಾಗುತ್ತೆ ಅಷ್ಟಷ್ಟು, ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ 4ರಿಂದ 5 ಎಕರೆ ನಾಟಿ ಮಾಡಿ ಮುಗಿಸ್ಕೋತೀವಿ. ಖರ್ಚು ಬಗ್ಗೆ ಹೇಳೋದಾದರೆ, ನಮಗೆ ಎಲ್ಲದಕ್ಕೂ ಪ್ರತಿಯೊಂದು ಕೂಲಿ ಕೊಡಬೇಕು. 1 ಎಕರೆಗೆ 2022-23 ಲೆಕ್ಕಾಚಾರದ ಪ್ರಕಾರ ಹೋದರೆ 28,000ರಿಂದ 30,000 ರೂಪಾಯಿ ಖರ್ಚಾಗುತ್ತೆ. ಭತ್ತ ನಾಟಿ ಮಾಡಿ ಹುಲ್ಲು ತುಳಿಸಿ ಕೊನೆಯ ತನಕ ಹುಲ್ಲನ್ನು ಮನೆ ತರೋ ತನಕ 30,000 ರೂಪಾಯಿ ಖರ್ಚಾಗುತ್ತೆ. ಆದರೆ ಇಲ್ಲಿ 2022ರಲ್ಲಿ ಏನಾಗಿತ್ತು, ಭತ್ತದ ಬೆಲೆ 1,700ರಿಂದ 1,800ಕ್ಕಿಂತ ದಾಟಲೇ ಇಲ್ಲ. ಆವಾಗ ನಮಗೆ 1 ಎಕರೆಗೆ ಇಳುವರಿ ಅಂದರೆ ಉತ್ಪತ್ತಿ, ಭತ್ತ ಹುಲ್ಲು ಎಲ್ಲ ಸೇರಿ 40ರಿಂದ 42,000 ರೂಪಾಯಿ ಸಿಗೋದು. ಖರ್ಚೇನೆ 30,000 ರೂಪಾಯಿ ಆಗಿರೋದು. ಅದರಿಂದ ಏನಾಗ್ತಿತ್ತು ಅಂದರೆ, ನಮಗೆ ನಿವ್ವಳ ಲಾಭ 10ರಿಂದ 12,000 ರೂಪಾಯಿ ಮಾತ್ರ ಆಗ್ತಿತ್ತು. ಆದರೆ 2023ನೇ ಸಾಲಿನಲ್ಲಿ ಅದೃಷ್ಟ ಅನಿಸುತ್ತೆ, ಭತ್ತದ ಬೆಲೆ 3,200ರಿಂದ 3,500 ತನಕ ಹೋಯಿತು. ಖರ್ಚು ಅಂಥದ್ದೇನು ಜಾಸ್ತಿ ಆಗಿರಲಿಲ್ಲ. ನಿವ್ವಳ ಲಾಭನೇನೆ ಪರ್ ಏಕರ್ 35,000 ರೂಪೀಸ್ ತನಕ ಸಿಕ್ತು. ಇಲ್ಲಿ ಕೆಲವು ವಿಶೇಷವಾಗಿ ನಾವು ಒಬ್ಸರ್ವೇಷನ್ ಮಾಡಿರೋದು, ಭತ್ತದ ವ್ಯವಸಾಯದಲ್ಲಿ ನಮಗೆ ಬಂದಿರೋ ಅನುಭವಗಳು ಅಥವಾ ಅಬ್ಸರ್ವೇಷನ್ಸ್ ಏನಂದರೆ, ನಾಟಿ ಹಾಕಲು ಹೆಣ್ಣಾಳುಗಳು ಕೊರತೆ. ಆ್ಯಂಡ್ ನಮ್ಮ ಹಳ್ಳಿ ಮೈಸೂರಿಂದ 20 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಗಂಡಾಳುಗಳಿಗೂ ಕೊರತೆ ಇರುತ್ತೆ. ನಾವುಗಳೇ ಸ್ವಂತ ಪವರ್ ಟಿಲ್ಲರ್ ಇಟ್ಕೊಂಡು ಗದ್ದೆಗೆ ಇಳಿತೀವಿ ಆಳುಗಳ ಜೊತೆ. ನಮ್ಮ ಪ್ರಿನ್ಸಿಪಲ್ ಹೇಗೆ ಅಂದರೆ, ನಿಂತ್ಕೊಂಡು ಕೆಲಸ ಮಾಡಿಸಲ್ಲ, ಆಳುಗಳ ಜೊತೆ ಕೆಲಸ ಮಾಡ್ತೀವಿ. ಡ್ರಮ್ ಸೀಡರ್ ಹಾಕಿದ್ರೆ ಉಪಯೋಗಿಸೋದ್ರಿಂದ ಬಹಳ ಉಪಯುಕ್ತತೆ ಆಗುತ್ತೆ. ನಾಟಿನಲ್ಲಿ ಪೈರು ಹೊಡೆದು ಹಾಕಿದ್ರೆ ಚೆನ್ನಾಗಿ ತೆಂಡೆ ಹೊಡೆದು ಇಳುವರಿ ಜಾಸ್ತಿ ಆಗುತ್ತೆ ಅಂತ ಇದು ನಮ್ಮದು ರಿಪೀಟೆಡ್ ಅನುಭವ. ಈ ನಾಟಿ ಹಾಕೋದ್ರಲ್ಲಿ ಈಗ ಏನಾಗ್ತಾ ಇದೆ, 2-3 ವರ್ಷದಿಂದ ಉತ್ತರ ಭಾರತದಿಂದ ನೇಪಾಳ ಮತ್ತು ಉತ್ತರಾಖಂಡದಿಂದ ಒಂದೊಂದು ಟೀಮ್ ಬರ್ತಾ ಇದ್ದಾರೆ. ಗಂಡಾಳು ಹೆಣ್ಣಾಳು ಇಬ್ಬರು ನಾಟಿ ಹಾಕ್ತಾರೆ. ಅವ್ರು ನಾಟಿ ಯಾವ ಲೆವೆಲಲ್ಲಿ ಹಾಕ್ತಾರೆ ಅಂದರೆ, ಅವರು ಸಿಂಗಲ್ ಪೈರು, ಒಂದೊಂದೇ ಪೈರು ತುಂಬ ಚೆನ್ನಾಗಿ ಹಾಕ್ತಾರೆ. ಅವ್ರ ಕೈಲಿ ನಾಟಿ ಹಾಕ್ಸಿದ್ರೆ ಇಳುವರಿ ಚೆನ್ನಾಗಿ ಬರುತ್ತೆ ಅಂತ ನಮ್ಮ ಅನುಭವ. ಮಜೂರಿ ಎಂದು ಜಾಸ್ತಿ, 1 ಎಕರೆಗೆ 4,500 ರೂಪಾಯಿ ಕೊಡಬೇಕು ನಾಟಿ ಹಾಕೋದಕ್ಕೆ. ಅದೇ ನಮ್ಮ ಕಡೆಯವ್ರು ಹಾಕಿದ್ರೆ 2,500 ರೂಪಾಯಿ ಕೊಡಬೇಕು.
ಕೊಯ್ಲು ಮೆಷಿನ್ ಉಪಯೋಗಿಸ್ತೀವಿ. ಬಟ್ ಏನಾಗ್ತಾಯಿದೆ, ಹುಲ್ಲು ಸಿಗಲ್ಲ. 50% ಹುಲ್ಲು ಹೊಟ್ಟೆ ಹೋಗುತ್ತೆ ದನಗಳಿಗೆ. ನಿಮ್ಮ ವಿದ್ಯಾಭ್ಯಾಸ ಏನು ಶ್ರೀಧರ್ ಅವರೇ? ನಾನು ಹುಟ್ಟಿನಿಂದನೂ ರೈತ. ವಿದ್ಯಾರ್ಥಿ ಟೈಮಲ್ಲೂ ನನ್ನ ಸ್ನೇಹಿತರೆಲ್ಲ ನನ್ನನ್ನು ರೈತ ಅಂತಲೇ ಐಡೆಂಟಿಫೈ ಮಾಡೋದು. ಇವತ್ತು ನನ್ನನ್ನು ರೈತ ಅಂತಲೇ ಐಡೆಂಟಿಫೈ ಮಾಡೋದು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ. ವಿದ್ಯಾಭ್ಯಾಸ ನಾನು ಪ್ರೈಮರಿ ಸ್ಕೂಲು ನಮ್ಮೂರಿನಲ್ಲೇ ಓದಿದೆ. ಮಿಡ್ಲ್ ಸ್ಕೂಲಿಂದ ಮೈಸೂರಿಗೆ ಶಿಫ್ಟ್ ಆಯಿತು. ಶಾರದಾ ವಿಲಾಸ್ ಕಾಲೇಜಲ್ಲಿ PUC ಮಾಡಿದೆ. ಮೈಸೂರು NIE ಕಾಲೇಜಲ್ಲಿ BE ಮಾಡಿದೆ. MTech IIT ಮಡ್ರಾಸಲ್ಲಿ ಮಾಡಿದೆ. PhD IIT ಬಾಂಬೆನಲ್ಲಿ ಮಾಡಿದೆ. ಮೊದಲಿಂದ ನನಗೆ ಟೀಚಿಂಗ್ ಪ್ಯಾಷನ್ನು. ಅದರಿಂದ ಬೇರೆ ಯಾವ ಕೆಲಸಕ್ಕೂ ಆವತ್ತಿನ ಕಾಲದಲ್ಲಿ ನಮಗೆ 5 ಕೆಲಸ 6 ಕೆಲಸ ಕೈಲಿ ಇಟ್ಕೊಂಡಿರ್ತಿದ್ವಿ. BEಯಲ್ಲೂ ಅಪಾಯಿಂಟ್ಮೆಂಟ್ ಸಿಕ್ಕಿತ್ತು, ಹೋಗಲಿಲ್ಲ. NIನಲ್ಲಿ ಟೀಚಿಂಗಿಗೆ ಸೇರಿಕೊಂಡು ಐ ರಿಟೈರ್ಡ್ ಆ್ಯಸ್ ಪ್ರೊಫೆಸರ್ ಆ್ಯಂಡ್ ಡೀನ್. ಮೊದಲಿಂದನೂ ವ್ಯವಸಾಯದ ಕಡೆ ಗಮನ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿದಿನ 20 ಕಿಲೋಮೀಟ್ರ್ ಇರೋದ್ರಿಂದ ಪ್ರತಿ ದಿವಸ ತೋಟಕ್ಕೆ ಹೋಗ್ತೀನಿ. ಭಾಳ ಅಚ್ಚುಕಟ್ಟಾಗಿ ಲೆಕ್ಕಾಚಾರ ಬರೆದ್ಬಿಟ್ಟಿದ್ದೀರಿ ಅಲ್ವೇ? ಅಲ್ಲ, ಇದೆಲ್ಲ ಲೆಕ್ಕ ಇಟ್ಕೊಂಡ್ರೆ ನಮಗೆ ಮುಂದಿನ ಪ್ಲ್ಯಾನಿಂಗಿಗೆ ಈಸಿಯಾಗಿ ಆಗತ್ತಲ್ವ. ಸತೀಶ್ ಅವರೇ, ನಿಮ್ಮ ಬಗ್ಗೆ ಹೇಳಿ ಅಪ್ಪ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು? ಹಾಂ, ಡಿಪ್ಲೊಮಾ ಮಾಡಿದ್ದೀನಿ. ಯಾವುದರ ಡಿಪ್ಲೊಮಾ ಮಾಡೋದು? ಮೆಕ್ಯಾನಿಕಲಲ್ಲಿ. ಹೌದಾ? ಹಾಂ ಹಾಂ ಹಾಂ. ಈಗ ನಿಮ್ಮದು ಕೂಡು ಕುಟುಂಬ ಅಂತ ಹೇಳಿದ್ರು. ಹೌದು, ಕೂಡು ಕುಟುಂಬ. ಎಲ್ಲ ಒಟ್ಟಿಗಿದ್ದೀರಿ? ಎಲ್ಲ ಒಟ್ಟಿಗೆ. ಏನು ಸೀಕ್ರೆಟ್ ಅದಕ್ಕೆಲ್ಲ ಒಟ್ಟಿಗೆ? ಅದು ಮೊದಲಿಂದಾನು ಬಂದಿದೆ. ಹಾಂ, ಅದೇ ಥರ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಪ್ಪ, ಮೊದಲಿಂದ ಬಂದಿದೆ ಹೌದು, ಆದರೆ ಮನೆಗೆ ಬಂದಂಥ ಹೆಣ್ಮಕ್ಳು ಅದೆಲ್ಲ ಯಾವುದೋ ತೊಂದರೆಗಳೇನು ಬಂದಿಲ್ಲ. ಹೌದಾ? ಅಂದರೆ ಎಲ್ಲ ಒಟ್ಟಿಗೆ ಇದ್ದೀವಿ. ಆದಾಯ ಮತ್ತು ಆದಾಯ ನುಕ್ಸಾನ ಎಲ್ಲ ಹಂಗೆ. ನಾವು ಈಗಲೂ ನಮ್ಮ ಅಣ್ಣನಿಂದ ₹1 ಬೇಕಾದ್ರೂ ಕೊಡ್ತೀವಿ, ₹1 ಬೇಕಾದ್ರೂ ತೊಗೋತೀವಿ. ಆ ಥರ ಖರ್ಚು ಲೆಕ್ಕವೆಲ್ಲ ನಾವು ಇವತ್ತು ನಾವು ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಅಣ್ಣಗೆ ಏನು ಹೇಳ್ದೇ ಇರಲ್ಲ. ಎಲ್ಲನೂ ಹೇಳ್ತೀವಿ, ಎಲ್ಲನೂ ಇಸ್ಕೋತೀವಿ. ಆ ಥರ. ಓಕೆ. ವ್ಯವಸಾಯದಲ್ಲಿ ಈಗ ನೀವು 3 ಜನ ಉಳ್ಕೊಂಡಿದ್ದೀರಿ ಶ್ರೀಧರ್ ಅವ್ರ ಜೊತೆಗೆ. ಯಾರ್ಯಾರು ಏನೇನು ಕೆಲಸ ಹೇಗೆ ಮಾಡ್ತೀರಿ ಅದನ್ನೆಲ್ಲ ನಿರ್ಧಾರ ಮಾಡ್ಕೊಳ್ಳೋದು ಹೇಗೆ? ನೀವೇ ಕೂತ್ಕೊಂಡು ಪ್ರತಿ ದಿವಸ ಚರ್ಚೆ ಮಾಡ್ತೀರಾ? ಹೌದು. ಯಾವ ರೀತಿ? ನಾವು ಎಲ್ಲದನ್ನು ನಮ್ಮ ಅಣ್ಣಂಗೆ ತಿಳಿಸಿ ಶುರು ಮಾಡ್ತೀವಿ. ಅವರ ಡಿಸಿಷನ್ ತೊಗೋತೀವಿ, ಸಲಹೆಗಳನ್ನ. ಅದನ್ನ ಪ್ರಕಾರ ಮುಂದುವರಿಸ್ತೀವಿ. ಅಂದರೆ ಪ್ರತಿನಿತ್ಯ ಏನೇನು ಮಾಡಬೇಕು? ಪ್ರತಿನಿತ್ಯ ನಮ್ಮ ಮನೆಯಿಂದ ಬಿದ್ರಳ್ಳಿಯಿಂದ ದಿನ ನಮ್ಮ ಅಣ್ಣನ ಜೊತೆ ಒಂದು 2 ಗಂಟೆ ಕಾಲಾರು ಮಾತಾಡೇ ಇರ್ತೀವಿ, ಫೋನಲ್ಲಿ ಮಾಡ್ತಾನೆ ಇರ್ತೀವಿ ಫೋನ್ನ. ಈಗ ಭತ್ತ ಬೆಳೆಯೋದ್ರಲ್ಲಿ ಅನುಭವಗಳನ್ನು ಸಾಕಷ್ಟು ಚೆನ್ನಾಗಿ ಹೇಳಿದ್ರು. ಈಗ ನಿಮಗೆ ಕಬ್ಬಿನ ಬೇಸಾಯದಲ್ಲಿ ಸಾಕಷ್ಟು ಅನುಭವ ಇರ್ಬೋದು. ಹೇಳಿ ನಿಮ್ಮ ವಿಚಾರ ಕಬ್ಬಿನ ಬಗ್ಗೆ. ಕಬ್ಬಿನ ಬಗ್ಗೆ ನಾನು ಹೇಳೋದಾದರೆ, ಈ ಹೋದ ವರ್ಷ ಫಸ್ಟು ಕೂಡೆ ಇದನ್ನು ತನಗಬ್ಬು ನೆಟ್ಟೆ. ತನಗಬ್ಬು ಅಂದರೆ ಹೆಸರು VC 517. ಅದನ್ನು ನೆಡಬೇಕಾದ್ರೆ ಮೊದಲು ಕುರಿಗಳನ್ನು ಗದ್ದೆಗಳಿಗೆ ಒಂದು 48 ದಿವಸ ಕುರಿನ ಹಾಕ್ಸಿದ್ವಿ. ಕುರಿ ಮಂದೆ ಹಾಕ್ಸಿದ್ವಿ. ಅದನ್ನು ತುಂಬ ಒಳ್ಳೆ ಪೋಷಕಾಂಶ ಇರುತ್ತೆ ಆ ಗೊಬ್ಬರಗಳಲ್ಲಿ. ಅದಾದಮೇಲೆ ಉಳುಮೆ ಮಾಡಿ ಎಲ್ಲ 4x4 ಅಂತರ ಇಟ್ಕೊಂಡು ಟಿಲ್ಲರಲ್ಲಿ ಅದನ್ನ ಕಲ್ಟಿವೇಟ್ ಮಾಡ್ತಾಯಿದ್ದೀನಿ. ಹೋದ ವರ್ಷ 85 ಟನ್ನು ಆಗಿತ್ತು ತನಗಬ್ಬು. ಅದು ಬಟ್ ಅದು ತೋಟದಲ್ಲಿ ಅದು ಕಲ್ಟಿವೇಟ್ ಮಾಡ್ತಾ ಇರೋದೇ ತೋಟದಲ್ಲಿ, ತೆಂಗಿನ ತೋಟದ ಮಧ್ಯೆ ಇರೋದು. ಸ್ವಲ್ಪ ನೆರಳಿರೋದ್ರಿಂದ ತೆಂಡೆ ಕಮ್ಮಿ ಇರುತ್ತೆ. ಬಟ್ ಈ ಬೆಳೆ ತುಂಬ ಚೆನ್ನಾಗಿ ಬಂದಿದೆ. ನಾ ಈ ಸತಿ ಒಂದು 110 ಟನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಲ್ಚಿಂಗ್, ನಾನು ಕಬ್ಬನ ಸೋಗನ ಸುಡಲ್ಲ, ಎಲ್ಲ ಮಲ್ಚಿಂಗ್ ಮಾಡಿದ್ದೀನಿ. ಮಲ್ಚಿಂಗ್ ಅಂದರೆ ಒಂದು ಸ್ವಲ್ಪ ಒಂದು ತಿಂಗಳು ಬಿಟ್ಟರೆ ಕಬ್ಬಾದ್ಮೇಲೆ ಟಿಲ್ಲರಲ್ಲಿ ಮಲ್ಚಿಂಗ್ ಮಾಡ್ಬೋದು. ಬೆಡ್ಡಿಂಗ್ ಮಾಡೋ ಇದಿಟ್ಕೊಂಡಿದ್ದೀನಿ. ಸೊ ಅದರಿಂದ ಅದಲ್ಲಿ ಬೆಡ್ ಆಗೋದ್ರಿಂದ ಕ್ಲೀನಾಗೆಲ್ಲ ಕಟ್ ಆಗುತ್ತೆ. ಅದು ತುಂಬ ಕಾಂಪೋಸ್ಟ್ ಗೊಬ್ಬರ. ಬೆಡ್ ಮಾಡೋ ಮೆಷಿನ್ ಇಟ್ಕೊಂಡು ಬೆಡ್ ಅದೇ ಟಿಲ್ಲರಲ್ಲಿ ಅಟ್ಯಾಚ್ಮೆಂಟ್ ಇದೆ ಅದಕ್ಕೆ. ಸೊ ಅದನ್ನ ನಾನೇ ಯೂಸ್ ಮಾಡ್ತೀನಿ. ರಿವರ್ಸಲ್ಲಿ ಬಂದಾಗ ಫುಲ್ ಕಟ್ ಆಗುತ್ತೆ ಅದೆಲ್ಲ. ಸೊ ಅದು ತುಂಬ ಉಪಯೋಗ ಅದರಿಂದ. ಅಂದರೆ ಕಬ್ಬಿನ ತರಗಿಗೆ ಬೆಂಕಿ ಹಾಕಲ್ಲ, ಅದು ಒಂದು. ಈ ತೆನಗಬ್ಬಲ್ಲಿ ಅಷ್ಟೊಂದು ಇಳುವರಿ ಬರೋಕ್ಕೆ ಹೇಗೆ, ಏನು ಬೇಸಾಯ ವಿಧಾನ? ಬೇಸಾಯ ವಿಧಾನ ಅದೇ ಕುರಿ ಗೊಬ್ಬರ ಮತ್ತು ಮೆನ್ಯೂರು ಉಪಯೋಗಿಸಿರ್ತಿದ್ವಿ. ಮೆನ್ಯೂರ್ ಅಂದರೆ ಚೀಲದ ಗೊಬ್ಬರ, NPK. ಅದನ್ನ ಏನು ಯಾವ ಲೆಕ್ಕಾಚಾರದಲ್ಲಿ ಬಳಸ್ತೀವಿ? 1 ಎಕರೆಗೆ ಒಂದು 10 ಮೂಟೆ. ಹೌದಾ? ಮಣ್ಣು ಪರೀಕ್ಷೆ ಮಾಡಿಸಿದ್ದೀವಿ ಸಾಫ್ಟ್ ಆಗಿ. ಅಂದರೆ ಅದರ ಆಧಾರದ ಮೇಲೆ ನಾವು ಗೊಬ್ಬರ ಬಳಸಿದ್ದೀವಿ. ಓಕೆ. ಅಂದರೆ ಈಗ ಮೊದಲ ಬೆಳೆಗಿಂತ ಕೂಳೆ ಕಬ್ಬು ಇಳುವರಿ ಜಾಸ್ತಿ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಚೆನ್ನಾಗಿ ಬಂದಿದೆ. ಹೌದಾ? ಹೇಳಿ ಶ್ರೀಧರ್ ಅವರೇ, ಕಬ್ಬಿಗೆ ಸಂಬಂಧಪಟ್ಟಂತೆ ಹೇಗೆ ಅಂದರೆ ಇದು ಮಿಶ್ರ ವ್ಯವಸಾಯ. ತೆಂಗಿನ ತೋಟದಲ್ಲಿ ನಾವು ಕಬ್ಬು ಬೆಳೀತಾ ಇರೋದು. ತೆಂಗಿನ ತೋಟ ಹೇಗಿದೆ ಅಂದರೆ 4 ಎಕರೆನಲ್ಲಿ ನಮ್ದು ಬರೀ 120 ಗಿಡ ಇದೆ. 120 130 ಗಿಡ. ಒಂದೊಂದು ಗಿಡಕ್ಕೆ ಸ್ಪೆಸಿಫಿಕೇಷನ್ ಪ್ರಕಾರ 20 27 ಅಡಿ ಹೇಳ್ತಾರೆ, ಜನರಲ್ಲಾಗಿ ಹೇಳ್ತಾರೆ. ನಮ್ಮದು ಗಿಡದಿಂದ ಗಿಡಕ್ಕೆ ದೂರ 40 ಅಡಿ ಇದೆ. ಅದರಿಂದ ನೆರಳೇನು ಅಂತ ಸಮಸ್ಯೆ ಏನಿಲ್ಲ. ಸೊ ಅದರಿಂದ ನಾವೇನು ಮಾಡಿದ್ವಿ, ಈ ಕಬ್ಬನ್ನು 2 ಎಕರೆ ಪೋರ್ಷನಲ್ಲಿ ಹಾಕ್ಕೊಂಡು 4 ಅಡಿ 4ರಿಂದ 5 ಅಡಿ ದೂರದಲ್ಲಿ ಸಾಲು ಬಿಟ್ಕೊಂಡಿದ್ದೀವಿ. ಅದರಿಂದ ಒಳ್ಳೆ ಈಲ್ಡ್ ಬರ್ತಾಯಿದೆ. ಮತ್ತು
ಈದಡಿ ಸಾಲು ಮಾಡ್ಕೊಂಡಿರೋದ್ರಿಂದ ಈ ಅಗತ್ಯಗೆ ಅದಕ್ಕೆಲ್ಲ ನಮಗೆ ಆಳುಗಳು ಬೇಕಾಗೇ ಇಲ್ಲ. ಎಲ್ಲದನ್ನು ಪವರ್ ಟಿಲ್ಲರ್ಲೇ ಮಾಡಿದ್ವಿ. ಮೊದಲನೇ ಬೆಳೆ ತನಗಬ್ಬಲ್ಲಿ ಒಂದು ಸತಿ ಅಗತೆ ಮಾಡಬೇಕಾಯ್ತು. ಕೂಳೆ ಬೆಳೆಯಲ್ಲಂತೂ ಮಲ್ಚಿಂಗ್ ಮಾಡಿರೋದ್ರಿಂದ ಆ್ಯಕ್ಚುಲಿ ಆಲ್ಮೋಸ್ಟ್ ಲೇಬರ್ಲೆಸ್ ಅಂತ ಹೇಳ್ಬೋದು. ಆಳುಗಳು ಕರ್ಕೊಳ್ಳೇ ಇಲ್ಲ, ಬರೀ ಎಲ್ಲ ಟಿಲ್ಲರ್ನಲ್ಲಿ ಮಾಡ್ಕೊಂಡು ಮಾಡ್ತಾಯಿದ್ವಿ. ಇಳುವರಿ ಏನೋ ಚೆನ್ನಾಗಿ ಬರ್ತಾಯಿದೆ. ಕೂಳೆ ಬೆಳೆಯಲ್ಲಿ ನಮಗೆ ಖರ್ಚು ಆಲ್ಮೋಸ್ಟ್ ಒಂದು ಮೊದಲನೇ ಬೆಳೆಯಲ್ಲಿ ತನಗಬ್ಬಲ್ಲಿ ಒಂದು 75,000 ರೂಪಾಯಿ ಖರ್ಚಾಯಿತು ವ್ಯವಸಾಯಕ್ಕೆ. ಬಟ್ ಕೂಳೆ ಬೆಳೆಯಲ್ಲಿ ಜಸ್ಟ್ 20,000ದಲ್ಲಿ ಖರ್ಚು ಮುಗಿತಾ ಇದೆ. ಸೊ ದಟ್ 50,000 ಲಾಭದ ಕಡೆಗೆ ಆಗುತ್ತೆ. 70,000 ಯಾತಕ್ಕೆ ಖರ್ಚಾಯಿತು ಸರ್? ಬಿತ್ತನೆಯಿಂದನೂ ತೊಗೋಬೇಕಲ್ಲ, ಗೊಬ್ಬರ, ಕುರಿ ಬಿಡಿಸಿದ ಗೊಬ್ಬರ. ವಿ.ಸಿ. ಫಾರಮ್ಗೆ ಹೋಗಿ ಬಿತ್ತನೆ ತೊಗೊಂಡ್ರ? ಇಲ್ಲ, ಇಲ್ಲೇ ನಮ್ಮ ಹಳ್ಳಿ ಅವ್ರದ್ದೇ ಸೇಮ್ ಇರುತ್ತಲ್ಲ. ನಮ್ಮ ಬೇರೆ ಯಾರೋ ರೈತರ ಹತ್ರ 3 ಟನ್ನೋ 3.25 ಟನ್ನೋ ತೊಗೊಂಡಿದ್ವಿ. ಅಲ್ಲಿಂದ ಫರ್ಟಿಲೈಸರ್ಸು ಮೊದಲು ನೆಟ್ಟಾಗ ಏನಾಗುತ್ತೆ, ಟಿಲ್ಲರ್ ಹೊಡಿಸೋದಕ್ಕೆ ಆಗಲ್ಲ, ಕಳೆ ಕಿತ್ತೋಗುತ್ತೆ, ಕೈ ಅಗತೆ ಮಾಡಿಸಿದ್ವಿ. ಇವತ್ತು 500ರಿಂದ 400 ರೂಪಾಯಿ ಕೂಲಿ ಕೊಡಬೇಕು ಗಂಡಾಳು. ಒಂದು ದಿವಸಕ್ಕೆ 2 ಗದ್ದೆ 1 ಗದ್ದೆ ಆಗಿದ್ದಾರೆ. ಸೊ ಅಲ್ಲಿ ಸಿಕ್ಕಾಬಟ್ಟೆ ಖರ್ಚಾಗಿತ್ತು ಮೊದಲನೇ ಟೈಮು. ಅದಲ್ಲದೆ ಏನಾಗಿತ್ತು, 21-22ರಲ್ಲಿ ಹಿಂಗಾರು ಮಳೆ ಸಿಕ್ಕಾಬಟ್ಟೆ ಬಂತು, ಅಕ್ಟೋಬರ್ ನವಂಬರ್ನಲ್ಲಿ. ಸೊ ವ್ಯವಸಾಯಕ್ಕೆ ನಮಗೆ ಅವಕಾಶವೇ ಸಿಗಲಿಲ್ಲ. ಯಾವತ್ತು ನೋಡಿ ಗದ್ದೆ ತೇವ ಇರೋದು. ಆವಾಗ ಏನಾಯಿತು, ಇದು ಹೊಡೆತಾನೂ ಕಮ್ಮಿ ಆಯಿತು. ಮೊದಲನೇ ಬೆಳೆ ಇಳುವರಿ ಕಮ್ಮಿ ಆದದಕ್ಕೆ. ಬಟ್ ಈ ಸತಿ ಹಾಗಾಗಲಿಲ್ಲ, ಚೆನ್ನಾಗಾಗತ್ತೆ. ಇದು 70,000 ವ್ಯವಸಾಯದ ಖರ್ಚು ಅಂತ ಹೇಳಿದ್ರೆ ಅಗತೆ ಮಾಡೋದು, ಟಿಲ್ಲರ್ ಓಡಿಸೋದು, ಫರ್ಟಿಲೈಸರ್ಸು, ತಿಪ್ಪೆ ಗೊಬ್ಬರ, ಇದಕ್ಕೆಲ್ಲ. ಮೊದಲನೇ ಬೆಳೆ ಎಲ್ಲಿ ಮಾರಾಟ ಮಾಡಿದ್ರಿ? ಪಾಂಡವಪುರ ಶುಗರ್ ಫ್ಯಾಕ್ಟ್ರಿಗೆ. ಏನು ಧಾರಣೆ ಸಿಕ್ತು? 3,100 ಬಟ್ ಫಸ್ಟ್ ಪೇಮೆಂಟ್ 2,800 ಮಾಡಿದ್ದಾರೆ. ಹೌದಾ? ಮತ್ತೆ ಖರ್ಚು ವೆಚ್ಚ ಲೆಕ್ಕ ಹಾಕಿದ್ರೆ ಆದಾಯದಲ್ಲಿದ್ದೀರಾ ನಷ್ಟದಲ್ಲಿದ್ದೀರಾ? ಆದಾಯದಲ್ಲಿ ಇರ್ತೀವಿ ಸರ್. ಹೌದಾ? ಆನ್ ಆ್ಯಾವ್ರೇಜ್ ನನ್ನ ಸಿಂಪಲ್ ಫಾರ್ಮುಲಾ 1 ಟನ್ 1,000 ಸಿಗುತ್ತೆ. 1 ಟನ್ ಈಲ್ಡ್ ಬಂದರೆ 1,000 ರೂಪಾಯಿ ಸಿಕ್ಕಿದೆ ನಮಗೆ ಫಸ್ಟ್ ಬೆಳೆ. ಈಗ ಈ ಸತಿ ಜಾಸ್ತಿ ಆಗ್ಬೋದು ಅಂತ ಅನ್ಸುತ್ತೆ. ಇನ್ನು ಕೂಳೆ ಕಬ್ಬಲ್ಲಿ ಎಷ್ಟು ಸಿಗ್ಬೋದು 1 ಟನ್ಗೆ? 1,500 ತನಕ ಹೋಗ್ಬೋದು. ಯಾಕೆ ನಮ್ಮ ಖರ್ಚು 50,000 ಸೇವ್ ಮಾಡಿದ್ದೀವಿ ಖರ್ಚಲ್ಲಿ ಅಲ್ವಾ? 70,000 ಇಲ್ವೇ 25,000 ಖರ್ಚು ಮಾಡಿರೋದು ಈ ಸತಿ. ಇದು ಯಾತಕ್ಕೆ ಅಂತ ಹೇಳಿದ್ರೆ ತೆಂಗಿನ ಒಳಗಡೆ ಇದು ಹಾಕ್ಕೊಂಡಿರೋದು, ಹಾಗೆ ಬಿಟ್ಬಿಡು. ಮೊದಲು ತೆಂಗಿನೊಳಗಡೆ ಬಾಳೆ ಹಾಕಿದ್ವಿ, ಬಾಳೆ 2-3 ವರ್ಷ ಬೆಳೆದ್ವಿ, ಆಮೇಲೆ ತೆಗೆದ್ವಿ. ಈಗ ಭತ್ತನೂ ಹಾಕಿದ್ವಿ, ಈಗ ಕಬ್ಬು ಹಾಕ್ಕೊಂಡಿದ್ದೀವಿ. ಇನ್ನೊಂದು ಎಕರೆ ಪೋರ್ಷನಲ್ಲಿ ದನಗಳಿಗೆ ಮೇವು ಹಾಕ್ಕೊಂಡಿದ್ದೀವಿ, ನೇಪಿಯರ್ ಗ್ರಾಸು. ಸೊ ನಮ್ದೊಂದು 5-6 ಹಸು ಇದೆ ಅದಕ್ಕಾಗಿ. ಈಗ ಕಬ್ಬನ್ನು ತಾವು ಬೆಳೀತಾ ಇದ್ದೀರಲ್ಲ, ಎಷ್ಟು ಕೂಳೆ ಬಿಡ್ಬೋದು ಅನ್ನೋ ತಮ್ಮ ಅಂದಾಜು? ಹಿಂದೆ ನಾವೊಂದು 6-7 ಕೂಳೆ ಬಿಟ್ಟಿದ್ವಿ, ತುಂಬ ಹಿಂದೆ. ಬಿಡ್ಬೋದು, 6-7 ಕೂಳೆ ನಮ್ಮ ಅನುಭವದಲ್ಲಿ ಬಿಟ್ಟಿದ್ದೀವಿ. ಈ ಬೆಳೆನೂ ಹಾಗೆ ಬಿಡಬೇಕು ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿದ್ದೀವಿ. ಈ ಸತಿ ಮಲ್ಚಿಂಗಿಗೆ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ತೆಂಗಿನ ಮರದಲ್ಲಿ ಈಗ ಏನಾಗ್ತಾ ಇದೆ, ಗರಿಗಳೆಲ್ಲ ಬೀಳುತ್ತೆ. 2,000ದಿಂದ 3,000 ಗರಿ ಬೀಳುತ್ತೆ ನಮ್ಮ ಹತ್ರ. 10 ವರ್ಷದಿಂದ ಒಂದು ಗರಿನೂ ನಮ್ಮ ಹತ್ರ ಉಳ್ಕೋತಿರಲಿಲ್ಲ. ಥ್ಯಾಂಕ್ಸ್ ಟು ಉಜ್ವಲ ಪ್ರೋಗ್ರಾಮ್. ಪ್ರತಿಯೊಂದು ಮನೆಯಲ್ಲೂ 2 ಗ್ಯಾಸ್ ಸಿಲಿಂಡರ್ ಇರೋದ್ರಿಂದ ಇವತ್ತು ಗರಿಗಳು ತೊಗೊಂಡೋಗಿ ಅಂದರೆ ಜನ ಮುಟ್ಟಲ್ಲ. ಸೊ ಅದರಿಂದ ಏನಾಗ್ತಾ ಇದೆ, ಈ ಗರಿನ ಹೇಗೆ ಉಪಯೋಗಿಸ್ಕೊಳ್ಳೋದು, ಕೊಳಿಬೇಕಾದ್ರೆ ಅದು ಹೆಚ್ಚು ಕಮ್ಮಿ 4-6 ವರ್ಷ ಆಗುತ್ತೆ. ಅದಕ್ಕೆ ನಾನೇನೇ ಒಂದು ಶ್ರೆಡರ್ ಡಿಸೈನ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿಸ್ತಾ ಇದ್ದೀನಿ. ಅದನ್ನ ಏನಾಗುತ್ತೆ ಅಂದರೆ ಗರಿ ಹಾಕಿದ್ರೆ ಎಲ್ಲ ಫುಲ್ ಪುಡಿ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಪೋರ್ಟಬಲ್ ಇನ್ ದಿ ಸೆನ್ಸ್ ಪವರ್ ಟಿಲ್ಲರ್ಗೆ ಅಟ್ಯಾಚ್ ಮಾಡ್ಕೊಳ್ಳೋದು, ಮರದ ಬುಡಕ್ಕೆ ಹೋಗೋದು, ಎಷ್ಟು ಗರಿ ಬಿದ್ದಿರುತ್ತೆ ಅಷ್ಟು ಗರಿನ ಪುಡಿ ಮಾಡೋದು, ಅದನ್ನ ಅಲ್ಲೇ ಹರಟ್ಬಿಟ್ಟು ಬರೋದು. ಸೊ ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಫ್ಯಾಬ್ರಿಕೇಷನ್ ವರ್ಕ್ ಶುರು ಮಾಡಿದ್ದೀವಿ. ಸಿಗುತ್ತೆ, ಮಾರ್ಕೆಟಲ್ಲಿ ಸಿಗುತ್ತೆ. ಬಟ್ ರೈತರಿಗೆ ತುಂಬ ಕಷ್ಟ. ಅದು 90,000 ರೂಪಾಯಿ ಹೇಳ್ತಾರೆ. ನೀವು ಫ್ಯಾಬ್ರಿಕೇಟ್ ಮಾಡಿದ್ರೆ ಎಷ್ಟಕ್ಕೆ ಬರ್ಬೋದು? ನಾನು ಇವತ್ತೆಲ್ಲ 15,000-20,000 ರೂಪಾಯಿ ಒಳಗಡೆ ಫ್ಯಾಬ್ರಿಕೇಟ್ ಮಾಡ್ತೀನಿ. ನೀವೇ ಮೆಕ್ಯಾನಿಕಲ್ ಇಂಜಿನಿಯರ್? ನಾನೇ ಮೆಕ್ಯಾನಿಕಲ್ ಇಂಜಿನಿಯರ್ ಅಲ್ವಾ? ಅಲ್ಲ, ಟ್ರೈ ಮಾಡಬೇಕು. ಟ್ರಯಲ್ ಆ್ಯಂಡ್ ಎರರ್ ಸಾಕಷ್ಟಿದೆ. ಅಲ್ಲಿ ಏನಾಗುತ್ತೆ ಅಂದರೆ, ಈ ಕಮರ್ಷಿಯಲಾಗಿ ಸಿಗೋದು ಅವ್ರ ವಿಡಿಯೋ ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ. ತೆಂಗಿನ ಗರಿ ಹಾಕ್ಬಿಟ್ಟು ಸಿಹಿ ಅಂತ ತೋರಿಸ್ತಾರೆ. ಎಲ್ಲಿ ತನಕ ತೋರಿಸ್ತಾರೆ, ಮುಂದ್ಗಡೆ ಪೋರ್ಷನ್ ಮಾತ್ರ ಪುಡಿಯಾಗಿರುತ್ತೆ, ಹಿಂದ್ಗಡೆ ಗೋಧುಮ ಅಂತ ಹೇಳ್ತಾರೆ ನೋಡಿ, ಅದು ಹಂಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನು ತೋರ್ಸೋಕ್ಕೆ ಹೋಗೋದೇ ಇಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ನಾನು ಡೆಮಾನ್ಸ್ಟ್ರೇಷನ್ ಹೋಗಿದ್ದೆ, ಹಿಂದ್ಗಡೆ ಉಳ್ಕೊಳುತ್ತೆ. ನಮಗೆ ಮೇಜರ್ ಪೋರ್ಷನ್ನು ಇದು ಸಿಗೋದು ಮ್ಯಾಟರು ಹಿಂದ್ಗಡೆ ಪೋರ್ಷನ್, ಅದು ಇದಾಗಬೇಕು. ಸೊ ನಾನೀಗ ಅದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆಗುತ್ತೆ, ಒಂದು 2-3 ರಿವಿಷನ್ ಮಾಡ್ತು ಅಂದರೆ ಡೆವಲಪ್ ಮಾಡಿ. ಆ ಥರ ಇನ್ಯಾವುದಾದ್ರೂ ಮಿಷಿನ್ಗಳು ಮಾಡಿದ್ದೀರಾ ಶ್ರೀಧರ್ ಅವರೇ? ಬೇರೆ ಯಾವುದು ಟ್ರೈ ಮಾಡಲಿಲ್ಲ. ಈಗ ರೀಸೆಂಟ್ಲಿ ಇವೆಲ್ಲ ಟ್ರೈ ಮಾಡ್ತಾ ಇದ್ದೀವಿ. ಡ್ರಮ್ ಸೀಡರ್ ಒಂದು ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀನಿ. 2 ಡ್ರಮ್ ಸೀಡರ್ ಇಟ್ಕೊಂಡಿದ್ದೀನಿ. ಜನಗಳಿಗೆ ಎನ್ಕರೇಜ್ ಮಾಡ್ತೀನಿ, ತೊಗೊಂಡೋಗ್ತೀವಿ, ಫ್ರೀಯಾಗಿ ಕೊಡ್ತೀನಿ ಎಲ್ರಿಗೂ, ತೊಗೊಂಡೋಗಿ ಹಾಕಿ ಅಂತ ಹೇಳ್ಬಿಟ್ಟು. ಡ್ರಮ್ ಸೀಡರ್ ನೀವೇ ಮಾಡ್ಕೊಂಡಿದ್ದೀವಿ? ಇಲ್ಲ, ತರಿಸ್ತೇನೆ, ರೆಡಿಲಿ ಅವೈಲಬಲ್. 4,500 ರೂಪಾಯಿ ಸಿಗುತ್ತೆ. ಓಕೆ, ಹೇಳಿ ಸತೀಶ್ ಅವರೇ, ಡ್ರಮ್ ಸೀಡರ್ ಬಗ್ಗೆ ನಿಮ್ಮ ಅನುಭವನ? ಡ್ರಮ್ ಸೀಡರ್ ಇರೋದ್ರಿಂದ ಈವನ್ ಒಬ್ಬರೇ ಹೆಣ್ಣಾಳುಗಳನ್ನ ಏನೋ ಕಾಯಬೇಕಾಗಿಲ್ಲ. ಸೊ ಈವನ್ ನಾನೇ ಒಬ್ಬರೇನೆ ಒಂದು ದಿವಸಕ್ಕೆ ಬೇಕಾದ್ರೆ 3 ಎಕರೆ ಜಮೀನ ಡ್ರಮ್ ಸೀಡರ್ಲಿ ಬಿಟ್ಟು ಭತ್ತನ. ಬೀಜ ಹೇಗೆ ಸಿದ್ಧತೆ ಮಾಡ್ಕೋತೀರಿ? ಬೀಜ ಬಿತ್ತಬೇಕಾದ್ರೆ 24 ಗಂಟೆ ಕಾಲ ನೀರಲ್ಲಿ ನೆನೆ ಹಾಕಬೇಕು. ಇನ್ನು 12 ಗಂಟೆ ಕಾಲ ಅದನ್ನು ಬಟ್ಟೆಲಿ ಕಟ್ಟಿಡಬೇಕು.
ಸೊ ಬಟ್ಟೆಲಿ ಕಟ್ಟಿಟ್ಟಾಗ ಅದು ಯೂಶ್ವಲಾಗಿ ಮೊಳಕೆ ಬಿಡುತ್ತೆ. ಸೊ ಮೊಳಕೆ ತುಂಬ ಉದ್ದ ಇರಕೂಡ್ದು. ಅದನ್ನು ಡ್ರಮ್ ಒಳಗೆ ಹಾಕ್ಕೊಂಡು ಒಟ್ಟು 1 ಎಕರೆಗೆ 7 kg ಬಿತ್ತನೆ ಭತ್ತ ಆದರೆ ಸಾಕು. ಹೌದಾ? 7 kg ಬಿತ್ತನೆ ಆದರೆ ಸಾಕಾಗುತ್ತೆ. ಆರಾಮಾಗಿ ಯೂನಿಫಾರ್ಮಾಗಿ ಬೀಳುತ್ತೆ, ಆರಾಮಾಗಿ ಎಳ್ಕೊಂಡು ಹೋಗ್ಬೋದು. ಬೀಜೋಪಚಾರ ಮಾಡ್ತೀರಾ? ಬೀಜೋಪಚಾರ ಮಾಡ್ತೀವಿ. ತೈರಾಮ್ ಅಂತ ಅದರಲ್ಲಿ ಬೀಜೋಪಚಾರ ಮಾಡಿರ್ತೀವಿ. ಓಕೆ. ಹಸಿರೆಲೆ ಗೊಬ್ಬರ ಏನಾದರೂ? ಹಸಿರೆಲೆ ಗೊಬ್ಬರ ಬೇಸಾಯಕ್ಕಿಂತ ಮುಂಚೆ ಹೊಂಗೆ ಸೊಪ್ಪು, ಆಮೇಲೆ ಗ್ಲಿಸೀಡಿಯಾ ಅವನ್ನೆಲ್ಲ ಭೂಮಿಗೆ ಹಾಕ್ತೀವಿ. ಹೊಂಗೆ ಸೊಪ್ಪು ಅಂದರೆ ಎಲ್ಲಿದೆ ಹೊಂಗೆ ಮರಗಳು? ನಮ್ಮ ಬೇಲಿಲ್ಲ ಇದೆ, ನಿಮ್ಮ ಜಮೀನಲ್ಲೇ ಇದೆ. ಓಕೆ. ಅದು ಹೇಗೆ ಅಂದರೆ ಈವನ್ಲಿ 1 ಇಯರ್ಲಿ ತುಂಬ ಬೆಳೆಯುತ್ತೆ. ಸೊ ಕಟ್ ಮಾಡಿಬಿಟ್ಟು ಎಲ್ಲ ಭೂಮಿಗಳಿಗೆ ಹಾಕ್ತೀವಿ. ಈ ಸಮಗ್ರವಾದ ಕೃಷಿ ಮಾಡಬೇಕು ಅನ್ನೋದು ನಿಮಗೆ ಮುಂಚೆಯಿಂದಲೂ ಮನಸ್ಸಲ್ಲಿ? ಅದು ನಾನು ಅಷ್ಟೇ. ಸ್ಕೂಲ್ ಹುಡುಗ ಹೋಗಿರೋಗಿಂದಾನೆ ಸ್ಕೂಲ್ ರಜಾ ಅಂದರೆ ನಾವು ಇನ್ನೆಲ್ಲೂ ಹೋಗ್ತಿರಲಿಲ್ಲ ಊರು. ಹಾಗೆಲ್ಲ ಏರಲ್ಲಿ ಉಳ್ತಾ ಇದ್ವಿ. ಆ ಟೈಮಲ್ಲಿ ಏರಿಂದ ಸುತ್ತುವೆ ನಾನು. ಯಾತಕ್ಕೆ ಸುತ್ತುವೆ ಅಂದರೆ ಸುಮ್ಮನೆ ಏರ್ ಇಟ್ಕೊಂಡು ಉಳ್ತಾ ಇರೋದು. ಅದೇ ಕಾನ್ಸೆಪ್ಟ್ ನನಗೆ ಇವತ್ತು ವ್ಯವಸಾಯನ ಇಷ್ಟಪಟ್ಟು ಮಾಡೋಕ್ಕೆ ಅನುಕೂಲ ಆಯಿತು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಹೇಳಿ ಡಾಕ್ಟರ್ ಶ್ರೀಧರ್ ಅವರೇ, ನಿಮ್ಮ ತೆಂಗಿನ ಬೇಸಾಯಕ್ಕೆ ಸಂಬಂಧಪಟ್ಟಂತೆ. ತೆಂಗಿನ ಬೇಸಾಯ ಇದೆ. 4 ಎಕರೆನಲ್ಲಿ 120 ಮರ ಇದೆ. ಇದರಲ್ಲಿ 100 ಮರ ಚೆನ್ನಾಗಿ ಬಿಡುತ್ತೆ. ತಳಿ ಯಾವುದು? ತುಂಬ ಹಿಂದೆ 83-84 ಇಸ್ವಿಲ್ ಹಾಕಿರೋದು. ನಿಮ್ಮ ತಂದೆ. ನಾವು ಅವಾಗ 83 ಅಂದರೆ ಅಡಲ್ಟೆ. ತೆಂಗಿನ ಸಸಿ ತರಲಿಕ್ಕೆ ಮಾಡಲಿಕ್ಕೆಲ್ಲ KRS ಇಂದ ತಂದಿದ್ದೆ. ಅದರಲ್ಲಿ ಒಂದು 20 ಮರ ತೇವರಂಚು ಜಿಗಳು ಪಕ್ಕದಲ್ಲಿರೋದು, ವಸತಿ ಜಾಸ್ತಿ ಇರೋದ್ರಿಂದ ಅದರಲ್ಲಿ ನಮ್ಮ ಸುತ್ತ ಎಲ್ಲ ಭತ್ತದ ಬಯಲಿದು. ಸೊ ನೀರಿದ್ದೇ ಇರುತ್ತೆ. ಅಲ್ಲೊಂದು 20 ಮರ ಕಮ್ಮಿ. ಇಲ್ಲ ಅಂತ ಹೇಳಿದ್ರೆ 100 ಮರ ಬಿಡುತ್ತೆ. 40 ಅಡಿ ಅಂತರದಲ್ಲಿದೆ. ಅದು ನ್ಯಾಚುರಲ್ ಗಿಫ್ಟ್. ಆಟೋಮೆಟಿಕ್ ಆಗಿ ಈಲ್ಡ್ ಚೆನ್ನಾಗಿ ಬರುತ್ತೆ. ಕಾಯಿ ಅಥವಾ ಎಳ್ನೀರು ಯಾವುದು ಡಿಪೆಂಡಿಂಗ್ ಆನ್ ದಿ ಸಿಚುವೇಶನ್ ಮಾರ್ತೀವಿ. ಕಾಯಿ ಮಾರೋದಕ್ಕಿಂತ ಎಳ್ನೀರೇ ಸುಲಭ ಅಂತ ಅಂದ್ಕೊಂಡಿದ್ದೀವಿ. ಲಾಸ್ಟ್ ಇಯರ್ ಎಕ್ಸ್ಪೀರಿಯೆನ್ಸು. ಯಾಕೆಂದರೆ ಕಾಯಿ ಮಾರೋಕ್ಕೆ ಹೋದರೆ ಕೀಳು ಕರ್ಕೊಂಡು ಹೋಗಬೇಕು, ಎಡಿಯಬೇಕು, ಸಾಗಿಸ್ಬೇಕು, ಸಿಕ್ಕಾಬಟ್ಟೆ. ಎಳ್ನೀರಾದ ಏನು ಪ್ರಾಬ್ಲಮ್ ಇಲ್ಲ. ಏನೋ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ, ಅವರೇ ಕಿತ್ಕೋತಾರೆ, ಕಾಯಿನೂ ಕಿತ್ತಾಕ್ಬಿಟ್ಟು ಹೋಗ್ತಾರೆ, ಎಳ್ನೀರು ತೊಗೊಂಡು ಹೋಗ್ತಾರೆ, ಒಟ್ಟಿಗೆ ದುಡ್ಡು ಕೊಡ್ತಾರೆ. ಈಗ ಲಾಸ್ಟ್ ಇಯರ್ ಸುಮ್ಮನೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕಾದ್ರೆ ನಮ್ಮದು 12,400 ಎಳ್ನೀರು ಕೊಟ್ಟಿದ್ದೀವಿ ಒಂದು ವರ್ಷದಲ್ಲಿ. ರೇಟು 10ರಿಂದ 21 ರೂಪಾಯಿ ತನಕ ಕೊಟ್ಟಿದ್ದೀವಿ. ನಿನ್ನೆ ದಿವಸ 24 ರೂಪಾಯಿ ನಂಗೆ ಕೊಟ್ವಿ. ಹೆಚ್ಚು ಕಮ್ಮಿ ಒಂದು 2 ಲಕ್ಷ ರೂಪಾಯಿ ತನಕ ಆದಾಯ ಬಂದಿದೆ. ಪ್ರತಿ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಟ್ರೆಂಚ್ ಮಾಡಿಬಿಟ್ಟು ಒಂದು 4 ಮಕ್ರಿ ತಿಪ್ಪೆ ಗೊಬ್ಬರ, ಒಂದು 3 NPK ಮತ್ತು ಆಲ್ ನ್ಯೂಟ್ರಿಯೆಂಟ್ಸ್, ಮೈಕ್ರೋ ನ್ಯೂಟ್ರಿಯೆಂಟ್ಸು ನಮ್ಮ ಕನ್ಸಲ್ಟೆಂಟ್ ಒಬ್ಬರಿದ್ದಾರೆ, ಅವ್ರದ್ದು ಸಜೆಷನ್ಸ್ ತೊಗೊಂಡು ಪ್ರತಿ ವರ್ಷ ಹಾಕ್ತೀವಿ. ಇಲ್ಲಿ ಚೆನ್ನಾಗಿ ಬರ್ತಾಯಿದೆ. ತೆಂಗು ತೋಟ ಇದ್ದರೆ ಕಲ್ಪವೃಕ್ಷನೇ ನಿಜವಾಗ್ಲೂ. ಬಟ್ ನಾವು 40 ಅಡಿ ದೂರ ಇಟ್ಕೊಂಡಿರೋದ್ರಿಂದ ಖಾಲಿ ಬಿಡೋದ್ರ ಬದಲು ಕಬ್ಬು, ಬಾಳೆ ಏನಾದ್ರು ಚೇಂಜ್ ಮಾಡಿ. ಮೊದಲು ಹಿಪ್ನೇರಳೆ ಹಾಕಿದ್ವಿ ಇದ್ರ ಮಧ್ಯದಲ್ಲಿ, ತೆಂಗಿನ ಮಧ್ಯದಲ್ಲಿ ಹಿಪ್ನೇರಳೆ ಹಾಕಿದ್ವಿ. ಬಟ್ ಹಿಪ್ನೇರಳೆ ಈಲ್ಡಲ್ಲ, ಬೆಳೆ ಚೆನ್ನಾಗಾಗಲ್ಲ. ಯಾಕೆಂದರೆ ಸೊಪ್ಪಲ್ಲಿ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುತ್ತೆ, ಫೋಟೋಸಿಂಥಸಿಸ್ ಸರಿಯಾಗಲ್ಲ, ಎಲೆ ಎಲ್ಲ ತೆಳ್ಳಗಿದ್ಬಿಟ್ಟಿರುತ್ತೆ, ಹುಳು ಹೋಗ್ಬಿಡುತ್ತೆ, ರೇಷ್ಮೆ ಫೇಲ್ಯೂರ್ ಆಗುತ್ತೆ. ಸೊ ಇವಾಗ ಹಿಪ್ನೇರಳೆ ಹಾಕಿದ್ವಿ, ಬೇರೆ ಪ್ಲಾಟಲ್ಲಿ ಹಾಕಿದ್ವಿ, ಒಂದು ಮರನೂ ಇಲ್ಲ ಅಲ್ಲಿ. ಸತೀಶ್ ಅವರೇ, ದನಗಳನ್ನು ಎಷ್ಟು ಇಟ್ಕೊಂಡಿದ್ದೀರಿ? ಒಂದು 4 ಹಸು ಇದೆ ಸರ್. 4? ಓಹೋ. ಯಾವುದು? ಅದೇ ಜರ್ಸಿ ಅಂತಾರಲ್ಲ. ಜರ್ಸಿ. ಕ್ರಾಸಾ ಅಥವಾ ಪ್ಯೂರ್ ಬ್ರೀಡ್? ಪ್ಯೂರ್ ಬ್ರೀಡ್ ಅಲ್ಲ, ಕ್ರಾಸೇ ಸರ್. ಕ್ರಾಸ್. ಓಕೆ. ನೀವು ಹುಟ್ಟದಾಗಿಂದ ನಿಮ್ಮ ಮನೆಯಲ್ಲಿ ಹಸು? ನಮ್ಮಲ್ಲಿ ಇದೆ ಸರ್, ಅವಾಗಲೂ ಇದೆ. ಮತ್ತೆ ಉಳುಮೆ ಮಾಡೋಕ್ಕೆ ಎತ್ತುಗಳು ಇದೆ. ಇದೆಯಾ? ಈಗ ಒಂದು ಸ್ವಲ್ಪ ಒಂಚೂರು ಚೇಂಜ್ ಮಾಡ್ತಾ ಇರ್ತೀನಿ. ಈ ಟಿಲ್ಲರ್ ಇರೋದ್ರಿಂದ ಸ್ವಲ್ಪ ಎತ್ತುಗಳ ಬಗ್ಗೆ ಬೇಕಾದ ದಿವಸಕ್ಕೆ ತಗೋತೀವಿ. ಅಂದರೆ ನೀವು ಸಾಕಿಲ್ಲ? ನಾವು ಸಾಕಿದ್ದೆ. ಈಗ ಇತ್ತೀಚೆಗೆ ಕೊಟ್ವಿ, ಒಂದು 68,000 ರೂಪಾಯಿಗೆ ಕೊಟ್ಬಿಟ್ವಿ. ಈಗ ತಿರ್ಗಾ ತರಬೇಕು. ಹಸುಗಳ ನಿರ್ವಹಣೆ ಹೇಗೆ, ಯಾರು ಮಾಡ್ತಾರೆ? ನನ್ನ ತಮ್ಮ ಶ್ರೀಪಾದ್ ಅನ್ನೋರು ನೋಡ್ಕೋತಾರೆ. ಹಸು ಡಿಪಾರ್ಟ್ಮೆಂಟ್ ಅವ್ರದ್ದು? ಹೌದಾ? ಹೌದು. ಈಗ ಹಾಲು ಕರಿಯೋಕೆ ಏನಾದ್ರು ಯಂತ್ರ ಇಟ್ಕೊಂಡಿದ್ದೀರಾ? ಇಲ್ಲ, ಕೈಲೇ ಕರಿತೀವಿ. ಯಾರು? ನಾವು ಇಬ್ರು ಕರ್ಕೊಡ್ತೀವಿ. ನೀವೇ? ನಾವು ಕರಿತೀವಿ, ನನ್ನ ತಮ್ಮನೂ ಕರೀತಾರೆ. ಈ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳದ್ದು ಏನು ಕೆಲಸ? ಮತ್ತು ಇದು ವ್ಯವಸಾಯ ಟೈಮಲ್ಲಿ ಬೆಳೆ ಅವ್ರಿಗೆಲ್ಲ ಊಟ ಎಲ್ಲ ಕೊಡಬೇಕಾಗತ್ತೆ. ಸೊ ಅದನ್ನೆಲ್ಲ ನಾವು ಕಂಟಿನ್ಯೂಸ್ ಆಗಿ ತೊಗೊಂಡು ಹೋಗ್ಬೇಕು. ಓಕೆ. ಅದೆಲ್ಲ ಇರುತ್ತೆ ಕೆಲಸ.
ವ್ಯವಸಾಯದ ಕೆಲಸದಲ್ಲಿ ಏನಾದ್ರು ಸಹಕರಿಸ್ತಾರ ನಿಮ್ಮ ಮಾಡ್ತಾರೆ. ರೇಷ್ಮೆ ಇದ್ದರೆ ಮನೆಯಲ್ಲಿ ರೇಷ್ಮೆದ ಕೆಲಸಕ್ಕೆ ಸಹಕರಿಸ್ತಾರೆ. ಗದ್ದೆಗೇನು ಕರ್ಕೊಂಡು ಹೋಗಲ್ಲ ನಾವು, ಮನೇಲಿ ಇರ್ತಾರೆ. ಮನೇಲೆ ಸಾಕಷ್ಟು ಕೆಲಸ ಇರುತ್ತೆ. ಅದು ಕರೆಕ್ಟ್. ಈಗ ಕೊಟ್ಟಿಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ? ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ. ಹೇಗಿದೆ ಕೊಟ್ಟಿಗೆ ನಿಮ್ಮದು? ಮನೆ ಪಕ್ಕನೇ? ಮನೆ ಪಕ್ಕ ಹಿಂದ್ಗಡೆ ಹಿತ್ಲಿ ಇದೆ ದೊಡ್ಡದಾಗಿ. ತುಂಬ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಆಡುತ್ತೆ. ಓಕೆ. ಮನೆಯೊಳಗೆ ಬಾವಿ ಇದೆ ನಮ್ಮದೇ, ಪಂಪ್ ಹಾಕೊಂಡಿದ್ದೀವಿ ಅದಕ್ಕೆ. ಅದರಿಂದ ನೀರಿನ ಅನುಕೂಲ ಎಲ್ಲ ಚೆನ್ನಾಗಿ. ಓಪನ್ ವೆಲ್? ಓಪನ್ ವೆಲ್. ನೀರಿದೆಯೇ? ತುಂಬ ಚೆನ್ನಾಗಿ ನೀರಿದೆ. ಹೌದಾ? ಈಗ ಹಸುಗಳಿಗೆ ಮೇವು ಏನೇನು ಬೆಳ್ಕೊತೀರಿ? ಫಾರಮ್ ಹುಲ್ಲು ಹಾಕೊಂಡಿದೆ, ನೇಪಿಯರ್ ಹುಲ್ಲು ಹಾಕೊಂಡಿದ್ದೀವಿ. ಅದಲ್ಲದೆ ಜೋಳ ಅವೆಲ್ಲ ಹಾಕ್ತೀವಿ. ಜೋಳ ಅಂದರೆ ಮೇವಿನ ಜೋಳಗಳನ್ನ ಹಾಕೋತೀವಿ. ಓಕೆ. ಈ ಗೋವಿನ ಜೋಳ ಅಂತ, ಗೋವಿನ ಜೋಳ, ಮೆಕ್ಕೆಜೋಳ ಎಲ್ಲ ಹಾಕೋತೀವಿ. ಸೀಸನ್ ತಕ್ಕಂಗೆ ಹಾಕೊಂಡು ಹೋಗ್ತಾ ಇರ್ತೀವಿ. ಓಕೆ. ಅವೆರಡೇನೋ ಕೊಡೋದು ಅಥವಾ ಬೇರೆ ಇನ್ನೂ ಅಷ್ಟೇ ಸರ್. ಭತ್ತದ ಹುಲ್ಲು ಹಾಕ್ತೀವಿ, ನೆಲ್ಲು ಅಂತೀವಲ್ಲ, ಭತ್ತದ ಹುಲ್ಲು ಹಾಕ್ತೀವಿ. ಮತ್ತು ರಾಗಿ ಹುಲ್ಲು? ರಾಗಿ ಹುಲ್ಲು ಸಾಮಾನ್ಯ ಬೆಳೆದಾಗ, ಇಲ್ಲರ ಯೂಶ್ವಲಾಗಿ ಭತ್ತದ ಹುಲ್ಲು ಜಾಸ್ತಿ, ಹಸಿ ಹುಲ್ಲು, ಭತ್ತದ ಹುಲ್ಲು. ಜೋಳದ ಹುಲ್ಲು, ಆಮೇಲೆ ನೇಪಿಯರ್ ಹುಲ್ಲು, ಆಮೇಲೆ ತಿಂಡಿ ಕೊಡ್ತೀರಿ? ತಿಂಡಿ ಕೊಡ್ತೀವಿ ಸರ್ ಹಸುಗಳಿಗೆ. ಎಷ್ಟು ಹಾಲು ಬರುತ್ತೆ? ಒಂದು 15 ಲೀಟ್ರಷ್ಟು ಹಾಲು ಕೊಡ್ತೀವಿ. ಲೆಕ್ಕಾಚಾರ ಹೇಳ್ಬಿಡಿ, ಎಷ್ಟು ಆದಾಯ ಬರುತ್ತೆ ಏನು? 15 ಲೀಟ್ರ್ ಹಾಲು ಕೊಡ್ತೀವಿ. 31 ರೂಪಾಯಿ 40 ಪೈಸೆ ಕೊಡ್ತಾರೆ ನಮಗೆ ಡೈರಿಗೆ. ನಮಗೊಂದು ಅರ್ಧ ಖರ್ಚಾಗುತ್ತೆ ತಿಂಡಿ ಎಲ್ಲ, ಇನ್ನು ಅರ್ಧ ನಿವ್ವಳ ಲಾಭ. ಅಂದರೆ 1 ಲೀಟ್ರಿಗೆ 15 ರೂಪಾಯಿ ಉಳಿತಾಯ ಆಗುತ್ತೆ ಸರ್. ಆಗುತ್ತೆ. ಮತ್ತೆ ದನ ಸಾಕಿದ್ರೆ ಆದಾಯವೇ ಇಲ್ಲ ಅಂತಾರೆ ರೈತರು? ಏನಿಲ್ಲ, ಸುಮ್ಮನೆ ಅನ್ನೋದು. ಇವಾಗ ಇನ್ನೊಬ್ಬರನ್ನ ಇಟ್ಕೊಂಡು ಮಾಡಿದಾಗ ಅದು ಹಾಳು. ಯಾವುದನ್ನೇ ವಿಷಯದ ವ್ಯವಸಾಯದಲ್ಲೇ ಅಷ್ಟೇ, ನಾವೇದು ಮಾಡಿದ್ರೆ ಅದು ಆದಾಯನೇ. ನಾವು ಎಲ್ಲದಕ್ಕೂ ಇನ್ನೊಬ್ರು ಡಿಪೆಂಡ್ ಆದರೆ ಅದರ ಆಸೆ ವ್ಯವಸಾಯ. ಈಗ ನೀವೇ ನಿಮ್ಮ ವ್ಯವಸಾಯದ ಹೆಚ್ಚು ಕೆಲಸನ ಮಾಡ್ಕೊಂಡ್ಬಿಡ್ತೀರಾ? 4 ಜನ ಖಂಡಿತ ಮಾಡ್ತೀವಿ. ಹೌದಾ? ನನ್ನ ಪ್ರಿನ್ಸಿಪಲ್ ಹಾಗೆ, ನನ್ನ ಆಳುಗಳು ಬರಲ್ಲ ಅಂತ ನಾನು ಒಳ್ಳೆ ಇಲ್ಲ. ಫಸ್ಟ್ ನಾವೇ ಶುರು ಮಾಡಿರ್ತೀವಿ, ನಾನು ನನ್ನ ತಮ್ಮ. ಆಮೇಲೆ ಬಂದವ್ರನ್ನ ಕರ್ಕೊಂಡು ಕೆಲಸ, ಅವತ್ತೊಂದು ಕೆಲಸ ನೋಡ್ಕೊಂಡು ಕರ್ಕೋತೀವಿ ಕೆಲಸಕ್ಕೆ, ಇಲ್ಲ ಕೆಲಸ ಮುಗಿಸ್ತೀವಿ. ಅಂದರೆ ನೀವು ಒಂದಾಳು ಲೆಕ್ಕ. ವಾಯ್ಸ್ ನಮ್ಮ ಅಣ್ಣ ಇವರು ಬಂದರೆ ಅಷ್ಟೇ, ನಮ್ಮ ಅಣ್ಣನೂ ಬರ್ತಾರೆ. ಒಂದಾಳು ಕಮ್ಮಿ ಆಯ್ತು. ಹಂಗೆ ಅಲ್ಲ, ದೈಹಿಕ ಶ್ರಮ ತುಂಬ ಆಗಲ್ಲ? ಆಗುತ್ತೆ, ಆದ್ರೂ ಅದು ಅಭ್ಯಾಸ. ಅದು ಮಾಡಿದಾಗ್ಲೇ ಅದು. ನಾವು ಚೆನ್ನಾಗಿ ಕಲ್ತಿದ್ರೆ ಕೆಲಸಗಾರರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಇಲ್ಲದೆ ಹೋದ್ರೆ ಇವತ್ತಿನ ಕೆಲಸಗಾರರು ಅಷ್ಟಕ್ಕಷ್ಟೇ ಅಲ್ವೇ? ಅವ್ರಿಗೆ ಹೇಳೋಕ್ಕಾರು ನಿಮಗೆ? ಹೌದು, ನಮಗೆ ಗೊತ್ತಿರಬೇಕು ಕೆಲಸ ಫಸ್ಟು. ಈಗ ದನಗಳು ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತ ಏನಾದ್ರು ಅನ್ಕೊಂಡಿದ್ದೀರಾ? ಅನ್ಕೊಂಡಿದ್ದೀವಿ, ಪ್ಲಾನ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಇವಾಗ ವ್ಯವಸಾಯ ಜಾಸ್ತಿ ಇರೋದ್ರಿಂದ ಅಷ್ಟೆಲ್ಲ ಇಟ್ಕೊಂಡಿದ್ದೀವಿ. ಓಕೆ. ನೀವು 4 ಜನ ಇದ್ದೀರಲ್ಲ ಅಲ್ವಾ? ಇನ್ನೂ ಜಾಸ್ತಿ ಮಾಡ್ಬೋದು. ಅಂದರೆ ಇನ್ನೂ ಒಂದಷ್ಟು ಹಾಲನ್ನ ಉತ್ಪಾದನೆ ಜಾಸ್ತಿ ಮಾಡಿ ಆದಾಯ ಜಾಸ್ತಿ ಮಾಡ್ಕೋಬೇಕು, ಆ ಥರದ್ದೆಲ್ಲ ಇದೆ, ಪ್ಲಾನ್ ಇದೆ, ಮಾಡ್ತೀವಿ. ಓಕೆ. ಮನೆಗೆ ಎಷ್ಟು ಇಟ್ಕೋತೀರಾ ಸರ್ ಹಾಲು? ಒಂದು 2 ಲೀಟ್ರ್ ಅಷ್ಟು ಇಟ್ಕೋತೀವಿ. ಒಂದು ಹೊತ್ತಿಗೆ, ಒಂದು ದಿನಕ್ಕೆ? ಒಂದು ದಿವಸದಿಂದ 2-2.5 ಲೀಟ್ರು. ಮನೇಲಿ ಹಿತ್ಲಿದೆ ಅಂದ್ರಿ, ಏನಾದ್ರು ಕೈ ತೋಟದ ಥರ ಏನಾದ್ರು? ಕೈ ತೋಟ ಅಂತ ಈ ವ್ಯವಸಾಯ ದೊಡ್ಡದಾಗಿರೋದ್ರಿಂದ ಕೈ ತೋಟದ ಬಗ್ಗೆ ನಾನು ಅಂತ ಹೋಗಲ್ಲ. ಅಲ್ಲ, ಕೈ ಟೈಮ್ ಸಾಕಾಗಲ್ಲ ನಮಗೆ. ಅಲ್ಲ, ಹಿಂದ್ಗಡೆ ಸುಮ್ಮನೆ ಕರ್ಬೇವಿನ ಸೊಪ್ಪು ಅದನ್ನು ನಮ್ಮ ಅಣ್ಣ ಟೆರಸ್ಸಲ್ಲಿ ಮಾಡಿದ್ದಾರೆ, ಒಂದು 100 ಗಿಡ ಮಾಡಿದ್ದಾರೆ. ಹೇಳಿ ಡಾಕ್ಟ್ರೆ. ಅದೇ ಹೇಗೆ ಅಂದರೆ, ಈಗ ಟೆರೇಸಲ್ಲಿ ಮಾಡಿದ್ದಾರೆ. ಮೈಸೂರಿನಲ್ಲಿ ನನ್ನ ಮನೆ ಇದೆ, ಮೈಸೂರಿನಲ್ಲೂ ಮನೆ ಇದೆ, ಬಿದರಳ್ಳಿನಲ್ಲೂ ಮನೆ ಇದೆ. ನಮ್ಮದು ಕೂಡು ಕುಟುಂಬ ಆಗಿರೋದ್ರಿಂದ ಫ್ಲೋಟಿಂಗ್ ಪಾಪ್ಯುಲೇಷನ್ ಎಲ್ಲ ಕಡೆನೂ ಯಾರ್ಯಾರು ಎಲ್ಲೆಲ್ಲಿ ಇರ್ತೀವಿ ಅಂತ ಅವತ್ತು ಮಾತ್ರ ಗೊತ್ತಾಗುತ್ತೆ ಅಷ್ಟೇ. ಇಲ್ಲಿ ನಾನು ಟೆರೇಸ್ ಗಾರ್ಡನ್ ಮಾಡಿದ್ದೇನೆ. ಟೆರೇಸ್ ಗಾರ್ಡನ್ನಲ್ಲಿ ಒಂದು 6ರಿಂದ 8 ರೀತಿ ತರಕಾರಿ ಬೆಳಿತೀನಿ. ಬದನೆ, ಬೆಂಡೆ, ಚಪ್ಪರದವರೆ, ಸೌತೆಕಾಯಿ, ಕುಂಬಳಕಾಯಿ, ಸೊಪ್ಪುಗಳು, ಇದ್ರ ಜೊತೆಗೆ ಹೂವಿನ ಗಿಡಗಳು. ಮನೆಯಲ್ಲಿ ದೇವ್ರ ಪೂಜೆಗೆ ಆಗೋಷ್ಟು ಹೂ ಸಾಕಾಗುತ್ತೆ, ತರಕಾರಿಗಳು ಸಾಕಾಗುತ್ತೆ. ಜೊತೆಗೆ ನನಗೆ ಬೆಳಗ್ಗೆ 1.5 ಗಂಟೆ ಕಾಲ ಎಕ್ಸಸೈಸ್ ಆಗುತ್ತೆ. ದಟ್ ಈಸ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಇಟ್. ಅದು ಕರೆಕ್ಟ್. ಪೋಸ್ಟ್ ರಿಟೈರ್ಮೆಂಟು ಸೋಂಬೇರಿಯಾಗಿ ಕೂತ್ಕೊಳ್ಳೋಕೆ ಅವಕಾಶವೇ ಇಲ್ಲ. ಅಲ್ಲ, ಈಗ ಅಲ್ಲಿ ಹಳ್ಳಿನಲ್ಲಿ ನಿಮ್ಮ ಮನೆಗೆ ಬೇಕಾದಂತಹ ಆಹಾರ ಏನಿದೆಯಲ್ಲ ಅದನ್ನೆಲ್ಲ ನೀವೇ ಬೆಳ್ಕತ್ತೀರಾ ಅಥವಾ ಖರೀದಿ ಮಾಡ್ತೀರಾ? ತರಕಾರಿಗಳ ಖರ್ಚು ಜಾಸ್ತಿ ಆಗುತ್ತೆ ಸರ್. ಈಗ ಬದನೆ ನೆಟ್ಟಿರ್ತೀವಿ ಅಂತ ಇಟ್ಕೊಳ್ಳಿ, ಅವನು ಅದನ್ನು ವ್ಯವಸಾಯ ಮಾಡೋದಕ್ಕೆ ಕರಿಬೇಕಾದ್ರೆ 500 ರೂಪಾಯಿ ಕೊಡ್ಬೇಕು ನಾವು. ನಮ್ಮ ತರಕಾರಿನೇ ಆಯ್ತು 500 ರೂಪಾಯಿ ತಿಂಗಳು ಮುಗಿದೋಗುತ್ತೆ. ಅದಲ್ಲದೆ ಆ ಥರ ತರಕಾರಿ ಹಾಕ್ತಕ್ಕ ನಮ್ಮ ಏರಿಯಾಗಳಲ್ಲಿ ತರಕಾರಿಗಳು ಕಮ್ಮಿ, ಯಾರು ಜಾಸ್ತಿ ಬೆಳೆಯಲ್ಲ. ಲೂಟಿಗಳು ಜಾಸ್ತಿ, ದಾಕ್ಷಿಣ್ಯ ಜಾಸ್ತಿ, ಇದೆಲ್ಲ ಆಗುತ್ತೆ. ನಿಮ್ಮನೆ ಹಿತ್ಲಲ್ಲಿ ಕೇಳ್ತಿದ್ದೀನಿ ನಾನು, ಒಂದು ಸೊಪ್ಪಿನ ಮಾಡಿ ಒಂದು 4. ನೀವು ಟೆರೇಸಲ್ಲಿ ಮಾಡಿರೋದು ಅಲ್ಲಿ ಮಾಡ್ಬೋದಲ್ಲ ಹಿಂದ್ಗಡೆ? ಅಲ್ಲಿ ಇಲ್ಲಿ ಟೆರೇಸಲ್ಲಿ ನಾನು ಫ್ರೀ ಆಗಿರ್ತೀನಿ. ಅಲ್ಲಿ ಅವ್ರಗಳಿಗೆ ಬೆಳಗ್ಗೆ 5:30 ಎದ್ದ ತಕ್ಷಣ ಅವ್ರು ಜಮೀನು ಹೊಡೋಗ್ತಾರೆ, ಹೊರತು ಹಿತ್ಲ ಕೆಲಸಕ್ಕೆ ಕೂತ್ಕೊಳ್ಳಲ್ಲ. ಓಕೆ. ಅಲ್ಲ, ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ? ಹೆಣ್ಮಕ್ಳೆಲ್ಲ ಮಾಡಲ್ಲ ಸರ್, ನಮ್ಮನ್ನು ಸಾಕ್ತಾರೆ ಅವರಷ್ಟೇ. ನಮ್ಮನ್ನು ಸಾಕ್ತಾರೆ. ರೇಷ್ಮೆ ಇದರಲ್ಲಿ ಸಾಕಷ್ಟು ಹೆಲ್ಪ್ ಮಾಡ್ತಾರೆ. ಹೇಳಿ ಸರ್ ರೇಷ್ಮೆ ಬಗ್ಗೆ. ರೇಷ್ಮೆ ಇದು ಆಲ್ಮೋಸ್ಟ್ ನಾವು 70ನೇ ಇಸ್ವಿಯಿಂದ ಮಾಡ್ತಾಯಿದ್ದೀವಿ. 1970ನೇ ಇಸ್ವಿಯಿಂದ ಮಾಡ್ತಾಯಿದ್ದೀವಿ. ಮೊದಲೇನು ಮಾಡಿದ್ವಿ, ಹೊಲದಲ್ಲಿ ಹಾಕಿದ್ವಿ, ಮಳೆ ಆಶ್ರಯ. 50 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ರೇಷ್ಮೆದಲ್ಲಿ. 20 kg ಗೂಡು ಬೆಳೆದ್ಬಿಟ್ರೆ ಅವತ್ತು ಬಂಪರ್ ಕ್ರಾಪು. 6 ರೂಪಾಯಿ, 4 ರೂಪಾಯಿ, 8 ರೂಪಾಯಿಗೆ ಮಾರ್ತಾಯಿದ್ವಿ.
81 ಇಸ್ವಿನಲ್ಲಿ ನಾನು ಮೈಸೂರು CSRTIನಲ್ಲಿ ಟ್ರೈನಿಂಗ್ ಹೋದೆ. ನಾನು BE ಫೈನಲ್ ಇಯರ್ ಮಾಡ್ತಾಯಿದ್ದೆ. ಮಧ್ಯಾಹ್ನದ ಹೊತ್ತು ಫ್ರೀ ಇರ್ತಿತ್ತು ನಮಗೆ 10th ಸೆಮಿಸ್ಟರ್ನಲ್ಲಿ. ಅಲ್ಲೇ ಪಕ್ಕದ NI ಪಕ್ಕದಲ್ಲೇ CSRTI ಐತಲ್ಲ, ಯಾಕೆ ನೋಡಬಾರ್ದು ಅಂದ್ಬಿಟ್ಟು ಹೋದೆ. ಅವ್ರಿಗೆ ಆಶ್ಚರ್ಯ ಆಯಿತು, ಏನು ರೀ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟು ಸೆರಿಕಲ್ಚರ್ ಟ್ರೈನಿಂಗಿಗೆ ಬಂದಿದ್ದಾರಲ್ಲ ಅಂತ. ಅವ್ರಿಗೆ ಹೇಳಿದೆ, ಮೇಡಮ್ ಅದೇ ನನಗೆ ಬೇಸು, ವ್ಯವಸಾಯ ಅಗ್ರಿಕಲ್ಚರ್ ಬೇಸ್ ಇಟ್ಕೊಂಡು ಈ ಕಡೆ ಇಂಜಿನಿಯರಿಂಗಿಗೆ ಬಂದಿರೋದು, ನನಗೆ ಟ್ರೈನಿಂಗ್ ಬೇಕು ಅಂತ 6 ತಿಂಗಳು ಟ್ರೈನಿಂಗ್ ತೊಗೊಂಡೆ. 6 ತಿಂಗಳು ಟ್ರೈನಿಂಗ್ ತೊಗೊಂಡು ಏನು ಟೆಕ್ನಾಲಜಿ ಇದೆ ಅದೆಲ್ಲ ಅದನ್ನು ಅಲ್ಲಿ ಅಡಾಪ್ಟ್ ಮಾಡಿದೆ. 20 kg ಬೆಳೀತಿದ್ದದನ್ನು ರೈನ್ ಫೆಡ್ ಅಂದರೆ ಮಳೆ ನೀರಾಶ್ರಯದ ಇದರಲ್ಲಿ 45 kg ಬೆಳೆದ್ವಿ. ಸೊ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ. ಮಳೆ ಆಶ್ರಯದಿಂದ ನೀರಾವರಿ ಶಿಫ್ಟ್ ಮಾಡಿದ್ವಿ. ಅದೇ ಹೇಳಿದ್ನಲ್ಲ, ತೆಂಗಿನ ತೋಟದೊಳಗೆಲ್ಲ ಹಾಕಿದ್ವಿ. ಎಕ್ಸ್ಪೀರಿಯನ್ಸ್ ಆಲ್ದು ಅವಾಗ. ಕ್ರಾಪ್ ಫೇಲ್ಯೂರ್ ಆಗ್ತಾಯಿತ್ತು, ಎಲ್ಲ ಆಗ್ತಿತ್ತು. ಆಮೇಲೆ ರೇಟ್ ಸಿಕ್ಕಾಬಟ್ಟೆ ಬಿದ್ದೋಯ್ತು. ಒಂದು ಕಾಲದಲ್ಲಿ 190-200 ರೂಪಾಯಿಗೆ ಮಾರ್ತಿದ್ದದ್ದು ಇದ್ದಕ್ಕಿದ್ದಂತೆ 60 ರೂಪಾಯಿ 70 ರೂಪಾಯಿ ಬಂದ್ಬಿಡ್ತು. ಸೊ ಬೇಜಾರಾಗಿ 98-99 2000 ನಿಲ್ಲಿಸ್ಬಿಟ್ವಿ. ಈಗ 2021-22ರಲ್ಲಿ ತಿರ್ಗಾ ನೀರಾವರಿ ಹಾಕಿದ್ವಿ. ನೀರಾವರಿ ಅಂದರೆ ಹೊಲ, ಗದ್ದೆ ಅಲ್ಲ, ಲಿಫ್ಟ್ ಇರಿಗೇಷನು, ಡ್ರಿಪ್ ಮಾಡಿಸಿದ್ದೀವಿ. ಅಲ್ಲೂ ಅಷ್ಟೇ 5 ಅಡಿಗೆ ಸಾಲ ಹಾಕ್ಕೊಂಡಿದ್ದೀವಿ. ವ್ಯವಸಾಯ ಪವರ್ ಟಿಲ್ಲರ್ ಇಟ್ಕೊಂಡೇ ಕೆಲಸ ಮಾಡಬೇಕು. ಈಲ್ಡ್ ಚೆನ್ನಾಗಿ ಬರ್ತಾಯಿದೆ. ಬೈವೋಲ್ಟೈನ್ ಹೋದ್ವಿ. ಇವಾಗ ಬೈವೋಲ್ಟೈನ್ ಹೆಂಗಾಯಿತು ಅಂತ ಹೇಳಿದ್ರೆ, ಮೊದಲು ಬೈವೋಲ್ಟೈನ್ ತಳಿ ಬೆಳಿಬೇಕಾದ್ರೆ ಜನ ಹೆದರ್ಕೊಳ್ಳೋರು, ಬೆಳಿತಾನೆ ಇರಲಿಲ್ಲ. ಇವಾಗ ಅದೇನೇನೆ ಲಾಸ್ಟ್ ಏಪ್ರಿಲ್ನಲ್ಲಿ ರೆಕಾರ್ಡ್ ಈಲ್ಡು 100 ಮೊಟ್ಟೆಗೆ 96 kg ಗೂಡು ಬೆಳೆದ್ವಿ. 610 ರೂಪಾಯಿನಾಗ ಮಾರಿದ್ವಿ. ಈಗ ಮೈಸೂರಲ್ಲೇ ಮಾರ್ಕೆಟ್ ಇದೆ, ರಾಮನಗರ ಅಲ್ಲೆಲ್ಲ ಹೋಗಿ ಪರದಾಡೋ ಪ್ರಶ್ನೆನೇ ಇಲ್ಲ. ಗೂಡು ಬೆಳೆದ್ಬಿಟ್ರೆ 10 ನಿಮಿಷಕ್ಕೆ ಬಂದು ವ್ಯವಹಾರ ಮುಗಿದೋಗುತ್ತೆ. ಶೂಟ್ ರೇರಿಂಗ್ ಸಿಸ್ಟಮ್ ಅಂತ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ತಳಿ ಯಾವುದು ಹಿಪ್ನೇರಳೆ? ತಳಿ V1. ಇದು ಬೈವೋಲ್ಟೈನು, ಇಲ್ಲೇ CSRTIನಲ್ಲಿ ತೊಗೋತೀನಿ. ಅಲ್ಲಿಂದ ಶೂಟ್ ರೇರಿಂಗ್ ಆಗಿರೋದ್ರಿಂದ ದಿವಸಕ್ಕೆ 2 ಸೊಪ್ಪು ಅಥವಾ 3 ಸೊಪ್ಪು ಕೊಡ್ತೀವಿ. ಮೊದಲು ನಾವೆಲ್ಲ 8 ಸೊಪ್ಪು ಕೊಡ್ತಾಯಿದ್ವಿ. ಕತ್ತರಿಸೋ ಪ್ರಶ್ನೆ ಇಲ್ಲ. 100 ಮೊಟ್ಟೆನ ಒಬ್ಬರು ಮ್ಯಾನೇಜ್ ಮಾಡ್ಕೋಬೋದು, ಒಬ್ಬರು ಅಥವಾ ಇಬ್ಬರು. ಸೊ ಮನೆ ಹೆಂಗಸರ ಸಹಾಯ ಯಾವ ರೀತಿ ಬಂದರೆ ಇಲ್ಲಿ ಸೊಪ್ಪಿಗೆ ಹಾಕುವಾಗ ಮಾಡುವಾಗ ಹೆಲ್ಪ್ ಮಾಡ್ತಾರೆ. ಗೂಡು ಬೆಳೆದಾಗ ಬಿಡಿಸೋದು ಮಾಡೋದು, ಕ್ಲೀನಿಂಗ್ ಅವೆಲ್ಲ ಮಾಡ್ತಾರೆ. ಹಿಂದೆ ಆ ದೊಡ್ಡ ದೊಡ್ಡ ಚಂದ್ರಿಕೆಗಳು ಅವೆಲ್ಲ ಇತ್ತಲ್ಲ, ಅದೆಲ್ಲ ಇಲ್ಲ. ಈಗ ಪ್ಲಾಸ್ಟಿಕ್ ಚಂದ್ರಿಕೆಗಳು ಮೊಂಟೇಜಸ್ ಸಿಗುತ್ತೆ. ಭಾಳ ಆರಾಮ್ ಕೆಲಸ. ಅದೇ ಡಿಸೀಸ್ ಫ್ರೀ, ಡಿಸ್ಇನ್ಫೆಕ್ಷನ್ ಅವೆಲ್ಲ ನೀಟಾಗಿ ಮಾಡಬೇಕು. ಈಗೇನೋ ಒಂಚೂರು ಪೆಬ್ರಿನ್ ಶುರುವಾಗಿದೆ ಅಂತ ಇದ್ದಾರೆ. ಕೆಲವು ಕಡೆ ಇಲ್ಲ ಅಂತಾರೆ, ಕೆಲವು ಕಡೆ ಇದೆ ಅಂತಾರೆ. ಅದೇನಾದ್ರು ಬಂದು ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲದೆ ಹೋದರೆ ಇದು ಒಳ್ಳೆ ಕಮರ್ಷಿಯಲ್ ಕ್ರಾಪು, ಮ್ಯಾನೇಜ್ ಮಾಡ್ಬೋದು ಮನೆಯಲ್ಲಿ. ಆದಾಯ ಹೇಗೆ ಲೆಕ್ಕಾಚಾರ? ಆದಾಯ ನನಗದೇ 100 DFLಗೆ 96 kg ಮ್ಯಾಕ್ಸಿಮಮ್ಮು, ಮಿನಿಮಮ್ಮು 42 kg. 450ರಿಂದ 690 ರೂಪಾಯಿ ತನಕ ಕೊಟ್ಟಿದ್ದೀವಿ. ಬೆಳೆ ಮಾಡುವಾಗ ಪರ್ ಕ್ರಾಪ್ 6ರಿಂದ 8 ಸಾವಿರ ರೂಪಾಯಿ ಖರ್ಚಾಗುತ್ತೆ. ವ್ಯವಸಾಯದ ಖರ್ಚು, ತೋಟ ಉಳೋದು, ಗೊಬ್ಬರ ಹಾಕೋದು ಮಾಡೋದು ಅದೆಲ್ಲ ಐತಿ. ಪೈ ಗೊಬ್ಬರ ಅವೆಲ್ಲ ವರ್ಷಕ್ಕೊಂದ್ಸತಿ ಹಾಕೋತೀವಿ. ಪ್ರತಿ ಬೆಳೆಗೂ ಒಂದು 2 ಮೂಟೆ ಕಾಂಪ್ಲೆಕ್ಸ್ ಅದನ್ನು ಹಾಕಿರ್ತೀವಿ. 10,000 ರೂಪಾಯಿ ಖರ್ಚಾಗುತ್ತೆ. ಒಂದು 30-35 ಸಾವಿರ ರೂಪಾಯಿ ಟರ್ನ್ ಓವರ್ ಇರುತ್ತೆ. 20-25 ಸಾವಿರ ರೂಪಾಯಿ ದುಡಿಬೋದು. ಒಳ್ಳೆ ಬೆಳೆ ಆಗಿಬಿಟ್ರೆ 50-60 ಸಾವಿರ ರೂಪಾಯಿ ತನಕ ದುಡಿಬೋದು. ಎಷ್ಟು ಬೆಳೆ ಮಾಡ್ತೀವಿ ವರ್ಷದಲ್ಲಿ? 6 ಬೆಳೆ ಮಾಡ್ಬೋದು. ಇಲ್ಲಿ ಇನ್ನೊಂದು ಏನಾಗ್ತಾಯಿದೆ ಅಂತಂದರೆ, ಡಿಪಾರ್ಟ್ಮೆಂಟಿಂದ ಸಿಲ್ಕ್ ವರ್ಮ್ ರೇರಿಂಗ್ ಹೌಸೇ ಕಟ್ಕೊಳ್ಳಿ, ಸಪ್ರೇಟಾಗಿ ಮಾಡಿ ಅಂತ ನಾವು ಅದಕ್ಕೆ ಯಾವುದಕ್ಕೂ ಹೋಗಿಲ್ಲ. ನಮ್ಮದು 12 ಕಂಬದ ತೊಟ್ಟಿ ಮನೆ, ಅಲ್ಲೇ ಹಾಕಬೇಕು. ಅಡಾಪ್ಟಬಲ್ ಟೆಕ್ನಿಕ್ ಹಾಕ್ಕೊಂಡು ಅದರೊಳಗಡೆ ಮಾಡ್ತಾಯಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ಸಿಲ್ಕ್ ವರ್ಮ್ ರೇರಿಂಗ್ ಹೌಸ್ ಇದಿಷ್ಟನ್ನು ನಾನು ಕಟ್ಟಬೇಕಾದ್ರೆ 15-16 ಲಕ್ಷ ಬೇಕು. 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಮಿಕ್ಕದ 10 ಲಕ್ಷ ಸಾಲ ಮಾಡಿಬಿಟ್ಟು ಬೆಳೆ ಕೈ ಕೊಡ್ತು ಅಂತ ಹೇಳಿದ್ರೆ ಇತ್ಲಾಗೋ ಇಲ್ಲ ಆಗುತ್ತೆ ಅಂದ್ಬಿಟ್ಟು ನಾವು ಅದು ಯಾವುದಕ್ಕೂ ಹೋಗೇ ಇಲ್ಲ. ತೊಟ್ಟಿ ನಮಗೆ ಅಲ್ಲಿ ಮನೆ ರಿಕ್ವೈರ್ಮೆಂಟ್ 2 ಮನೆ ಇದೆ. ಅದರಿಂದ ನಮಗೇನು ಡ್ವೆಲ್ಲಿಂಗು ವಾಸ ಮಾಡೋಕ್ಕೇನು ತೊಂದರೆ ಏನಿಲ್ಲ. ತೊಟ್ಟಿ ಮನೆಯಲ್ಲೇ ಸುತ್ತಾಗ್ಲೂ ಒಳ್ಳೆ ಗಾಳಿ ಬೆಳಕು ಬರೋ ಥರ ಮಾಡಿಕೊಂಡು ಎಲ್ಲ ಸ್ಟ್ಯಾಂಡ್ಸು ಅದನ್ನೆಲ್ಲ ನಾವೇ ಫ್ಯಾಬ್ರಿಕೇಟ್ ಮಾಡಿಕೊಂಡು ಅಪ್ರಾಪ್ರಿಯೇಟ್ ಟೆಕ್ನಾಲಜೀಸ್ ಅಡಾಪ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಅನುಕೂಲಕ್ಕೆ ಯಾವ ರೀತಿ ಬೇಕೋ ಆ ಥರ. ಹೌದು. ಊಜಿ ಸಮಸ್ಯೆ ಇಲ್ವಾ? ಊಜಿ ಸಮಸ್ಯೆ ಇಲ್ಲ. ನಮ್ಮ ಊರಿನಲ್ಲಿ ನಮ್ದು ಒಂದೇ ಎಕರೆ ಬೆಳೆ ಇರೋದು, ಇನ್ಯಾರು ಇಲ್ಲವೇ ಇಲ್ಲ. ಒಂದು ಕಾಲದಲ್ಲಿ 75 ಫ್ಯಾಮಿಲಿ ಬೆಳೀತಾ ಇತ್ತು. ಇವತ್ತಿನ ದಿವಸ ಒಂದೇ ಫ್ಯಾಮಿಲಿ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದರೆ, ಹಳ್ಳಿನಲ್ಲಿ ಈಗ ನಾನು ಇಷ್ಟೆಲ್ಲ ಅಡ್ವಾನ್ಸ್ಡ್ ಮೆಥಡ್ಸ್ ಉಪಯೋಗಿಸ್ತೀನಿ ಅಲ್ವಾ. ಹಿಂದೆ ನಾ ಟ್ರೈನಿಂಗ್ ತೊಗೊಂಡಾಗ ಜನ ಬಂದು ನೋಡ್ತಿದ್ರು, ಬಟ್ ಅಡಾಪ್ಟ್ ಮಾಡ್ಕೋತಿರ್ಲಿಲ್ಲ. ಏನೋ ಮಾಡ್ಕೊಂಡಿದ್ದೆ ಬಿಡಪ್ಪ, ಬುದ್ಧಿ ಇಲ್ಲ ನಿಮಗೆ ಅನ್ನೋರು. ಅದು ಎಜುಕೇಟಿಂಗ್ ದಿ ಫಾರ್ಮರ್ಸ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಎಲ್ಲರೂ ಮಾಡಬೇಕು. ಹೇಳಿ ಸತೀಶ್, ನಿಮ್ಮ ಅನುಭವ ರೇಷ್ಮೆ ಬಗ್ಗೆ ಹೇಳಿದ್ದಾರೆ. ಅದೇ ಡಿಸ್ಇನ್ಫೆಕ್ಷನ್ ತುಂಬ ಚೆನ್ನಾಗಿ ಮಾಡಬೇಕು, ಬೆಳೆ ಚೆನ್ನಾಗಾಗತ್ತೆ. ಇತ್ತೀಚೆಗೆ ಬೈವೋಲ್ಟೈನ್ ಬೆಳೆ ಇಟ್ಟಿರೋದ್ರಿಂದ ರೇಟ್ ವೈಸಲ್ಲೂ ನಮಗೆ ಮೊದಲು ಹಳದಿ ಗೂಡು ಬೆಳೀತಾ ಇದ್ವಿ. ಅದರಿಂದ ತುಂಬ ಇಳುವರಿ ಬರುತ್ತೆ, ಖರ್ಚು ಚೆನ್ನಾಗಿ ಮೇಂಟೈನ್ ಆಗ್ತಾಯಿದೆ. ಬಿತ್ತನೆ ಮಾಡ್ತೀರಾ ನೀವು? ಬಿತ್ತನೆ ಇಲ್ಲ ಸರ್, ಬಿತ್ತನೆಗೆ ಹೋಗ್ತಾ ಇಲ್ಲ, ಬರೀ ನಾವು ಸೀಡ್ಸ್ ಕೊಡ್ತೇವೆ. ಅಂದರೆ ಗೂಡನ್ನೇ ಮೈಸೂರಲ್ಲೇ ಮಾರ್ಕೆಟ್ ಇದೆ, ಅಲ್ಲಿಗೆ ಕೊಡ್ತೀವಿ. ಓಕೆ. ನಿಮ್ಮ ಪಾತ್ರ ಏನು? ತೋಟ ಎಲ್ಲ ಯಾವ ಥರ ನೋಡ್ಕೋತೀರಿ? ತೋಟ ಎಲ್ಲ ಟಿಲ್ಲರ್ ಯೂಸ್ ಮಾಡಿ ಅದನ್ನೆಲ್ಲ ಕಲ್ಟಿವೇಟ್ ಮಾಡ್ತೀವಿ.
ಸರ್ ಅದೇನೋ ಲಿಫ್ಟ್ ಇರಿಗೇಷನ್ ಅಂದ್ರಿ, ಏನಾಗಂದ್ರೆ? ನಮ್ದೇನಾಗಿದೆ, ಒಂದು ಪ್ಲಾಟು 8 ಎಕರೆ ಪ್ಲಾಟು, ಮಧ್ಯದಲ್ಲಿ ಕಾಲುವೆ ಹೊರಟೋಗಿದೆ. ಕೆಳಗಡೆ 3 ಎಕರೆ ಗದ್ದೆ ಆಗಿದೆ, ಮೇಲ್ಗಡೆ 4 ಎಕರೆ ಹೊಲ. ಏನು ನಾಳೆ ಹೋಗಿರೋದು? ವಿರ್ಜಾ. ಓಕೆ. ವಿರ್ಜಾದ್ದು ಸಬ್ಸಿಡರಿ. ಸರಿ, ಕೆಳಗಡೆದು ಆಟೋಮೆಟಿಕ್ಕಾಗಿ ಭತ್ತ ಆಗುತ್ತೆ. ನಾವೇನು ಮಾಡಿದ್ವಿ, ಕೆಳಗಡೆ ಗದ್ದೆನಲ್ಲಿ ಓಪನ್ ವೆಲ್ ಮಾಡಿದ್ದೀನಿ. ಸೊ ಇಲ್ಲಿ ಕಾಲುವೆ ನೀರು ಬಂದ ತಕ್ಷಣ ನೀರು ತುಂಬ್ಕೊತ್ತೆ. ಅಲ್ಲಿ 5 HP ಪಂಪ್ ಹಾಕೊಂಡಿದ್ದೀವಿ. ಈ ಮೇಲ್ಗಡೆ 4 ಎಕರೆಗೆ ಲಿಫ್ಟ್ ಆಗುತ್ತೆ. ಸೊ ಅಲ್ಲಿ ಹಿಪ್ನೇರಳೆ, ಆ ಥರ ಲಿಫ್ಟ್ ಇರಿಗೇಷನ್. ಅಲ್ಲಿಂದ ಏನಾಗುತ್ತೆ, ಅಲ್ಲಿ ಹಿಪ್ನೇರಳೆ ಬೆಳಿತೀವಿ, ಜೊತೆಗೆ 1-1.5 ಎಕರೆ ಭತ್ತನೂ ಬೆಳ್ಕೊತೀವಿ. ಈ ಭತ್ತದಲ್ಲಿ ಏನು ಗೊತ್ತರೆ ಬ್ಯೂಟಿ, ವಾರಕ್ಕೆ 3 ನೀರು, ಕಂಟಿನ್ಯೂಸ್ ನೀರು ಕೊಡೋದೇ ಇಲ್ಲ. ನಾಟಿ ಹಾಕಿದಾಗ ಒಂದು 15 ದಿವಸ ಪೈರು ಕೂತ್ಕೊಳ್ಳೋ ತನಕ ಕಂಟಿನ್ಯೂಸ್ ಸಪ್ಲೈ ಕೊಟ್ಟಿರ್ತೀವಿ ಹೊರತು, ಆಮೇಲೆ 2 ದಿವಸ 3 ದಿವಸಕ್ಕೆ ಒಂದ್ಸತಿ ನೀರು. ಈಗ ನಡೀತಿರೋ ಥರ ಮಳೆಗಾಲ ಇದ್ದರೆ ಬೇಕಾಗೇ ಇಲ್ಲ. ಏನು ಈಲ್ಡ್ ಇವತ್ತೆಲ್ಲ 1-2 ಕ್ವಿಂಟಲ್ ಕಮ್ಮಿ ಆಗ್ಬೋದು ಅಷ್ಟೇ. ಬೆಳೆನೂ ಚೆನ್ನಾಗಿ ಬರುತ್ತೆ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಉತ್ತಮ ಕೇಳುಗರಿಗೆ ಬಹುಮಾನವೂ ಉಂಟು. ತಪ್ಪದೆ ಆಲಿಸಿ, ಅಳವಡಿಸಿ. ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಪ್ರಸಾರವಾಗುತ್ತಿದೆ ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ರೇಷ್ಮೆ ಐಸಿರಿ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಹೇಳಿ ಸತೀಶ್ ಅವರೇ, ನಿಮ್ಮ ಸಮಗ್ರ ಕೃಷಿ ನಿಮಗೆ ನೆಮ್ಮದಿಯನ್ನು ಕೊಟ್ಟಿದೆಯಾ? ಖಂಡಿತ ಸರ್, ಖಂಡಿತ. ಆರ್ಥಿಕವಾದ ನೆಮ್ಮದಿ? ಆರ್ಥಿಕ, ಖಂಡಿತ ಆರ್ಥಿಕ, ಸಾಮಾಜಿಕ ಎಲ್ಲದಲ್ಲೂ. ಎಷ್ಟು ಜನ ಮಕ್ಕಳಿದ್ದಾರೆ ಒಟ್ಟು ನಿಮ್ಮ ಮನೆಯಲ್ಲಿ? ನನಗೆ ಒಬ್ಬ ಮಗ. ಹೌದಾ? ಉಳಿದವ್ರಿಗೆ? ನಮ್ಮಣ್ಣ ಅವರಿಗೆ 2, ಈ ಶ್ರೀಧರ್ ಅವರಿಗೆ 2. ಇನ್ನೊಬ್ಬರಿಗೆ? ಹೌದಾ? ಮಕ್ಕಳು ಮೊಮ್ಮಕ್ಕಳು? ಮೊಮ್ಮಕ್ಕಳ ತನಕ ಬಂದಿಲ್ಲ. ನನ್ನ ಮಕ್ಕಳು ಇಬ್ಬರಿಗೂ ಮದುವೆ ಆಗಿದೆ. ಮಗಳು ಕ್ವಾಲಿಟಿ ಮ್ಯಾನೇಜರು ಬ್ಯಾಂಗ್ಳೂರಿನಲ್ಲಿದ್ದಾಳೆ, ಎಂಫೆಸಿಸಲ್ಲಿ. ಮಗ ಸಾಫ್ಟ್ವೇರ್ ಇಂಜಿನಿಯರು ಬ್ಯಾಂಗ್ಳೂರಲ್ಲಿದ್ದಾನೆ. ಓಕೆ. ನಾವು ಇನ್ನೊಬ್ಬ ತಮ್ಮ ಪ್ರಕಾಶ್ ಅಂತ ಇದ್ದಾರೆ, ಅವ್ರು ಬಂದಿಲ್ಲ. ಮಗಳು ಅವಳು MCA ಕಾಗ್ನಿಸೆಂಟ್ ಟೆಕ್ನಾಲಜೀಸ್ ಇದ್ದಾಳೆ. ಇನ್ನೊಬ್ಬಳು ಮಗಳು MCA ಮಾಡ್ತಾ ಇದ್ದಾಳೆ. ಸತೀಶ್ ಅವ್ರ ಮಗ ರಿಲಯನ್ಸಲ್ಲಿದ್ದಾನೆ, ಇಲ್ಲಿ ಮೈಸೂರಿನಲ್ಲಿದ್ದಾರೆ. ಓಕೆ. ಹಾಗೆ ಮಕ್ಕಳು ಕೂಡ ಒಟ್ಟಾಗಿರ್ತಾರ? ಖಂಡಿತ. ದೊಡ್ಡವ್ರು ಹಾಕ್ಕೊಟ್ಟ ದಾರಿ ಸರ್ ಅದು. ನಮ್ಮ ಎಂಟೈರ್ ಫ್ಯಾಮಿಲಿ, ನಮ್ಮ ರಿಲೇಟಿವ್ ಸರ್ಕಲಲ್ಲಿ ದಿಸ್ ಈಸ್ ಅವರ್ USP. ಕೂಡು ಕುಟುಂಬದ ಬಗ್ಗೆ ಹೇಳ್ತೀನಿ. ಏನೇ ಡಿಸಿಷನ್ ತೊಗೊಳ್ಳಿ, ನಮ್ಮ ತಂದೆ ಇದ್ದರು, ಈಗ 2 ವರ್ಷ ಆಯ್ತು ಹೋಗಷ್ಟೇ. ಈ ಲೀಡ್ ಅಪ್ ಟು 90 years. ಸೊ ನೆಕ್ಸ್ಟ್ ನಾನೇ. ಇವತ್ತು 100 ಎಳ್ನೀರು ಮಾರಿದ್ರೆ ದುಡ್ಡು ಅಷ್ಟು ನನ್ನ ಹತ್ರ ತಂದುಬಿಡ್ತಾರೆ. ಆಮೇಲೆ ಖರ್ಚಿಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತಾರೆ. ಬಟ್ ಮೊದಲು ಇಲ್ಲಿಗೆ ಬಂದುಬಿಡುತ್ತೆ. ನಾಳೆ ದಿವಸ ಭತ್ತ ಮಾರಬೇಕು, ರೇಟ್ ಈ ಥರ ಇದೆ ಕೊಡಲಾ, ಫಸ್ಟ್ ಕೇಳ್ಕೊಡೋದು. ಆಯಿತು, ನಾನು ಡಿಸಿಷನ್ ಅವ್ರಿಗೆ ಬಿಡ್ತೀನಿ, ಬಿಕಾಸ್ ದೇ ಹ್ಯಾವ್ ಮೋರ್ ಎಕ್ಸ್ಪೀರಿಯನ್ಸ್. ಬಟ್ ಆದ್ರೂ ಆ ಒಂದು ಕಲ್ಚರ್ ಇದೆ. ಇದಕ್ಕೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಮನೆಗೆ ಬಂದು ಹೆಣ್ಮಕ್ಳು ಸೊಸೆಯರೂ ಅದೇ ಥರ ಇದ್ದಾರೆ. ಈಗ ನನ್ನ ಮದುವೆ ಆಗಿ 37 ವರ್ಷ, ನನ್ನ ಹೆಂಡತಿ ದೊಡ್ಡ ಸೊಸೆ. ಸೊ ಮಿಕ್ಕವರೆಲ್ಲ ಹಾಗೇ ಇದ್ದಾರೆ. ಇವ್ರೂ ಅದೇ ಥರ ಇದ್ದಾರೆ. ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಲೈಫಲ್ಲಿ ಇದ್ದೇ ಇರುತ್ತೆ, ಅದು ಎಲ್ರಿಗೂ ಒಂದೇನೇ. ಬಟ್ ಆದ್ರೂ ಇಷ್ಟು ಲಾಂಗ್ ಇಯರ್ಸ್, 40 years ನಾವು ಒಟ್ಟಿಗೆ ಇರೋದು ಸಂತೋಷ ಸರ್. ಸಂತೋಷವಾಗಿರಿ, ಒಟ್ಟಾಗಿ ಖಂಡಿತ ಖುಷಿಯಾಗಿರಿ. ಹೆಚ್ಚಿನ ಮಾಹಿತಿ ನಮ್ಮ ಕೇಳಿದ್ರು ನಿಮ್ಮಿಂದಲೇ ನೇರ ಪಡಿಬೇಕು ಅಂದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳಿ ಸರ್. ನನ್ನ ಮೊಬೈಲ್ ಸಂಖ್ಯೆ 9844744250. ಮತ್ತೊಂದು ಸತಿ ರಿಪೀಟ್ ಮಾಡ್ತೀನಿ, 9844744250. ಇದು ನನ್ನ ನಂಬರ್. ಇನ್ನೂ ಒಂದು ಸರಿ ಹೇಳ್ಬಿಡಿ. 98 44 74 42 50. ತಮ್ದು ಹೇಳಿ ಸತೀಶ್ ಅವರೇ. 73 53 17 12 39. ಇನ್ನೊಮ್ಮೆ 73 53 17 12 39. ಇನ್ನೂ ಒಂದು ಸರಿ ಹೇಳ್ಬಿಡಿ. 73 53 17 12 39. ಒಳ್ಳೆಯದು. ಡಾಕ್ಟರ್ ಶ್ರೀಧರ್ ಅವರೇ ಹಾಗೂ ಸತೀಶ್ ಅವರೇ, ಇದುವರೆಗೂ ಸಮಗ್ರ ಬೇಸಾಯದ ನಿಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.